ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಸ್ವಸ್ಥಸ್ತು ಸತಾಂ ಹರಿ ಓಂ. 8ನೇ ಸ್ಕಂಧ 6ನೇ ಅಧ್ಯಾಯ 24ನೆಯ ಶ್ಲೋಕ. ನೀವ್ ಎಚ್ಚರ ಇದ್ದೀರಾ ಇಲ್ವಾ ಅಂತ ನೋಡಿದ್ವಿ. ಶ್ರೀ ಶುಕ ಉವಾಚ ತೇ ನಾಗರಾಜ ಮಾಮಂತ್ರ ಫಲಭಾಗೇನ ವಾಸುಕಿಂ ಪರಿಧಾಯ ಗಿರೌ ತಸ್ಮಿನ್ ನೇತ್ರಮಬ್ಧಿಂ ಮುದಾನ್ವಿತಾಃ. ದೇವತೆಗಳು ಅಮೃತದಲ್ಲಿ ನಿನಗೂ ಒಂದು ಪಾಲಿದೆ ಅಂತ ಹೇಳಿ ನಾಗರಾಜ ವಾಸುಕಿಯನ್ನ ಆಹ್ವಾನಿಸಿ ಅವನನ್ನ ಹಗ್ಗವನ್ನಾಗಿಸಿದ್ರು ಅಂತ ನೋಡಿದ್ವಿ. 2ನೇ ಶ್ಲೋಕ ಅಲ್ವಾ ಆಗ್ಬೇಕಾದ್ದು. ಎಷ್ಟನೇ ಶ್ಲೋಕ ಆಯ್ತು? 4ನೇ ಶ್ಲೋಕ ಏನೋ ಆಯ್ತು ಅನ್ಸತ್ತಲ್ವಾ? 2ನೇ ಶ್ಲೋಕ ಆಗಿದೆ, 3ನೇ ಶ್ಲೋಕ ಆಗಬೇಕು. 8ನೇ ಸ್ಕಂಧ 7ನೇ ಅಧ್ಯಾಯ 2ನೇ ಶ್ಲೋಕ. ಆರೇಭಿರೇ ಸುರಾಯತ್ತ ಅಮೃತಾರ್ಥೇ ಕುರುದ್ವಃ ಹರಿಃ ಪುರಸ್ತಾದಗೃಹೇ ಪೂರ್ವಂ ದೇವಾಸ್ತತೋ ಭವನ್. ಮೊದಲಿಗೆ ದೇವತೆಗಳು ಅಮೃತವನ್ನ ಮಥನ ಮಾಡುವುದಕ್ಕೆ ಸನ್ನದ್ಧರಾಗಿ ಹೊರಟಾಗ ನಾರಾಯಣ ತಕ್ಷಣ ಬೇಕು ಅಂತ ಎಡೆಯ ಭಾಗಕ್ಕೆ ಹೋದ. ಎಡೆಯ ಭಾಗಕ್ಕೆ ಹೋಗಿ ಅದನ್ನು ಗಟ್ಟಿ ಹಿಡ್ಕೊಂಡ. ದೇವತೆಗಳೆಲ್ಲ ಅವರು ದೇವರು ಹಿಡಿದ್ಮೇಲೆ ನಮ್ದೇನು ಅಂತ ಅವರು ಕೂಡ ಎಡೆಯ ಭಾಗವನ್ನು ಹಿಡಿದ್ರು ಅಂತ ನೋಡಿದ್ವಿ. ಇದು ದೇವ್ರು ಬೇಕು ಅಂತ ರಾಕ್ಷಸರನ್ನ ಒಂದ್ ಸತ್ತಿ ಪುಸಲಾಯಿಸ್ಲಿಕ್ಕೋಸ್ಕರ ಹಾಗೆ ಮಾಡಿದ. ಆಗ ದೈತ್ಯರು ಗಲಾಟೆ ಶುರು ಮಾಡಿದರು. ತನ್ನೈಚ್ಛಂದೈತ್ಯಪತಯೋ ಮಹಾಪುರುಷ ಚೇಷ್ಟಿತಂ ನಗೃಣ್ಣೀಮೋ ವಯಂ ಪುಚ್ಛಂ ಅಹೇರಂಗಮಂಗಲಂ. ತನ್ನೈಚ್ಛಂದೈತ್ಯಪತಯ, ದೈತ್ಯಪತಿಗಳಾದಂತಹ ರಾಕ್ಷಸರು ಅದನ್ನು ಒಪ್ಲಿಲ್ಲ. ಮಹಾಪುರುಷ ಚೇಷ್ಟಿತಂ, ಮಹಾಪುರುಷನಾದಂತಹ ಭಗವಂತ ಅದನ್ನ ಮಾಡಿದ ತಕ್ಷಣ ಅವರು ಅದನ್ನ ಮಾಡ್ಲಿಕ್ಕೆ ಇಷ್ಟಪಡ್ಲಿಲ್ಲ. ಅಹೇಹೆ ಅಂಗಂ ಅಮಂಗಲಂ ವಯಂ ನಗೃಣ್ಣೀಮ, ನಮ್ಗೆ ಬಾಲ ಕೊಡ್ತಿದ್ದೀರಾ, ಏನ್ ಅನ್ಕೊಂಡಿದ್ದೀರಾ ನಾವು ಬಾಲ ಬಿಡ್ಕರ? ನಮ್ಗೊಂದು ಮರ್ಯಾದೆ ಇಲ್ವಾ, ಇಲ್ವಾ, ಸ್ಥಾನ ಇಲ್ವಾ, ಮರ್ಯಾದೆ ಇಲ್ವಾ ಅಂತ ಅಹೇಹೆ ಅಂಗಂ ಅಮಂಗಲಂ. ಈ ಬಾಲವನ್ನ ನಾವು ಯಾವತ್ತೂ ಕೂಡ ಮುಟ್ಲಿಕ್ಕೂ ಹೋಗಲ್ಲ. ನಮ್ಗೇನಿದ್ರು ಕೂಡ ಮುಖದ ಭಾಗವೇ ಬೇಕು. ಆಯ್ತು, ದೇವ್ರಿಗೆ ಖುಷಿ ಆಯ್ತು, ಸ್ವಲ್ಪ ಕೆಲಸ ಕಮ್ಮಿ ಆಯ್ತು. ತಕ್ಷಣವೇ ಸ್ವಾಧ್ಯಾಯ ಶ್ರುತ ಸಂಪನ್ನಾ ಪ್ರಖ್ಯಾತ ಜನ್ಮ ಕರ್ಮಭಿ ಇತಿ ತಸ್ಮಿನ್ ದೈತ್ಯಾನ್ ಲೋಕ್ಯ ಪುರುಷೋತ್ತಮ. ನಾವು ದೇವತೆಗಳು ಹೇಳ್ಕೊಳ್ಳುವ, ದೈತ್ಯರು ಹೇಳ್ಕೊಳ್ಳುವ ಮಾತು ಸ್ವಾಧ್ಯಾಯ ಶ್ರುತ ಸಂಪನ್ನಾ. ಕೆಲವೊಮ್ಮೆ ಚಂಡಿ ಪುಂಡಿ ಅಂತಿರ್ತಾರೆ ಕೆಲವರು, ಅವರಿಗೆ ನೀವೇನಾದ್ರೂ ಹೇಳಿದ್ರೆ ಉಲ್ಟಾನೇ ಮಾಡ್ತಿರ್ತಾರೆ.
ಅವ್ರಿಗೆ ಅದಕ್ಕೆ ಮೊದ್ಲೇ ಉಲ್ಟಾನೇ ಹೇಳ್ಬೇಕು, ಆಗ ಸರಿ ಮಾಡ್ತಾರೆ. ಹಾಗೆ ಸ್ವಾಧ್ಯಾಯ ಶ್ರುತ ಸಂಪನ್ನ, ನಾವೆಲ್ಲ ವೇದಾಧ್ಯಯನ ಮಾಡಿದ ಶಾಸ್ತ್ರ ಶ್ರವಣ ಮಾಡಿದ ಸಂಪನ್ನರು. ಜನ್ಮ ಕರ್ಮಭಿ ಪ್ರಖ್ಯಾತ, ನಮ್ದು ಮನೆತನ ಎಂತ ದೊಡ್ಡದು, ನಾವು ಬಲಿಯ ಮನೆತನದಿಂದ ಬಂದವರು. ನಮ್ಗೆಲ್ಲ ದೊಡ್ಡ ಕಶ್ಯಪ ಪ್ರಜಾಪತಿಯ ಬ್ರಹ್ಮನ ಮನೆತನದಿಂದ ಬಂದವರು. ನಾವು ಇಂಥ ಅಂಗ ಏನು ಹಾವಿನ ಬಾಲವನ್ನೆಲ್ಲ ಹಿಡಿಯೋರಲ್ಲ ನಾವು. ನಾವಿದ್ರು ಏನಿದ್ರು ಕೂಡ ಹೆಡೆಯನ್ನೇ ಹಿಡಿಯುವವರು ಅಂತ ಪುರುಷೋತ್ತಮ ವಿಷ್ಣು ನಾರಾಯಣ ನಗನಗತ, ಸರಿಯಪ್ಪ ಇದು ಒಳ್ಳೆ ಕೆಲಸ, ಸ್ತೂಷ್ಣೀಂ ಸ್ಥಿತಾನ್ ದೈತ್ಯಾನ್, ನಾವು ಬಾಲ ಹಿಡಿಯಲ್ವಾ ಅಂತ ಕೈ ಹಿಂದೆ ಕಟ್ಟಿ ನಿಂತವರಿಗೆ, ಆಯ್ತಪ್ಪ ನಿಮ್ಗೆ ನಾವು ಬೇಸರ ಮಾಡ್ಬೇಕಾದ್ರೆ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಸ್ಮಯಮಾನೋ, ಒಳಗಿಂದೊಳಗೆ ನಗುತ್ತಾ, ವಿಸೃಜಾಗ್ರಂ ಪುಚ್ಛಂ ಜಗ್ರಾಹಸ ಮರ ಕೃತಸ್ಥಾನ ವಿಭಾಗಾಸ್ತ ಏವಂ ಕಶ್ಯಪನಂದನ. ನಸು ನಗುತ್ತಾ ಹರಿ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ಭಾವಿಸಿ ಸುಮ್ನೆ ಎದ್ದು ಸೀದ ಬಂದು ಬಾಲದ ಹತ್ರ ಹಿಡ್ಕೊಂಡು, ಆಯ್ತಪ್ಪ ನಾವೆಲ್ಲ ವೇದಾಧ್ಯಯನ ಶ್ರುತ ಸಂಪನ್ನರಲ್ಲ, ಪ್ರಖ್ಯಾತ ಜನ್ಮದವರಲ್ಲ, ನಾವು ಬಾಲವನ್ನೇ ಹಿಡ್ಕೊಳ್ತೇವೆ ಅಂತ ಹೇಳಿ ಸೀದ ಬಂದು ಈ ಕಡೆ ನಿಂತ. ಇವರೆಲ್ಲ ಹೋದ್ರು, ಸೀದ ಹೋಗಿ ಪುಚ್ಛಂ, ಇವ್ರು ಯಾರು ಕೃತಸ್ಥಾನ ವಿಭಾಗಾಸ್ತ, ತಮಗೆ ಹೆಡೆಯ ಭಾಗ ಸಿಕ್ಕಿತು ಅಂತ ಖುಷಿಯಿಂದ ಸೀದ ಹೋಗಿ ಹೆಡೆಯ ಭಾಗವನ್ನ ಹಿಡ್ಕೊಂಡು ಕೂತ್ರು. ಈಚೆಯಿಂದ ದೇವತೆಗಳು ಬಾಲವನ್ನ ಹಿಡ್ಕೊಂಡು ನಿಮ್ಗೆ ಸರಿ ಹೆಡೆ, ನಮ್ಗೆ ಸರಿ ಬಾಲ ಅಂತ ವಿಸೃಜ್ಯ ಅಗ್ರ್ಯಂ, ಅಗ್ರ್ಯಂ ವಿಸೃಜ್ಯ, ಅಗ್ರ್ಯ ಅಂತಂದ್ರೆ ಹೆಡೆ, ಹೆಡೆಯ ಭಾಗವನ್ನ ವಿಸೃಜ್ಯ ಪುಚ್ಛಂ ಜಗ್ರಾಹ ಅಮರಹ, ಸಾಮರಹ ಅಂದ್ರೆ ಅಮರರಿಂದೊಡಗೂಡಿದ ಹರಿ ಬಾಲವನ್ನು ಹಿಡಿದ. ಕೆಲವೊಮ್ಮೆ ಕೆಲಸ ಆಗ್ಬೇಕಷ್ಟೇ, ಬಾಲ ಹಿಡಿದ್ವೋ ತಲೆ ಹಿಡಿದ್ವೋ ಮುಖ್ಯ ಅಲ್ಲ. ಇದನ್ನೇ ಮೊದ್ಲೇ ಹೇಳಿದ್ದು ದೇವರು, ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ ಅಂತ. ಮಮಂತು ಪರಮಾಯತ್ತ ಅಮೃತಾರ್ಥೇ ಪಯೋನಿಧಿಂ ಮತ್ಸಮಾನೇಣವೇ ಸೋದೃ ಅನಾರೋಗ್ಯ. ದೇವತೆಗಳಿಗೆ ದೈತ್ಯರಿಗೆ ಇಬ್ಬರಿಗೂ ಅವ್ರವ್ರಿಗೆ ಬೇಕಾದ್ ಸಿಕ್ಕಿತ್ತು. ಬಾಲವೋ ಹೆಡೆಯೋ ಯಾರಿಗೇನ್ ಬೇಕೋ ಅದು ಸಿಕ್ಕಿತ್ತು. ಅಮೃತದ ಮಥನಕ್ಕಾಗಿ ಸಿದ್ಧರಾದ್ರು, ಕಡಿಲಿಕ್ ಶುರುವಾಯ್ತು. ಸರಿ, ಮಥನ ಶುರುವಾಯಿತು. ಅರ್ಣವೇ ಮಧ್ಯಮಾನೆ, ಅರ್ಣವ ಅಂದ್ರೆ ಸಮುದ್ರ, ಸಮುದ್ರವು ಚೆನ್ನಾಗಿ ಮಥನಕ್ಕೆ ಒಳಪಡಲು ಆಧಾರವಿಲ್ಲದಂತಹ ಬೆಟ್ಟ, ಅನಾಧಾರ ಅದ್ರಿಹಿ ಅಪಹ ಅಭಿಷತಿ, ಅಡಿಗೆ ಏನು ನೆಲೆ ಇಲ್ಲದೆ ಇರುವುದರಿಂದ ಸೀದಾ ಬೆಟ್ಟ ಜಾರಿ ನೀರೊಳಗೆ ಬಿತ್ತು. ಅಪಹ ಅಭಿಷತ್, ನೀರೊಳಗೆ ಜಾರಿ ಬಿತ್ತು. ಧ್ರಿಯಮಾಣೋಪಿ ಬಲಿಭಿಹಿ ಗೌರವಾತ್ ಪಾಂಡುನಂದನ ತೇಸು ನಿರ್ವಿಣ್ಣ ಮನಸಃ ಪರಿಮ್ಲಾನ ಮುಖ ಶ್ರಿಯ ಆಸನ್ಸ್ವೇ ದೇವೇನಾತಿ ಬಲೀಯಸ. ಓ ಪಾಂಡುನಂದನ, ಪಾಂಡವರ ಮನೆತನದ ಬೆಳಕನ್ನ ಚೆಲ್ಲುವವನೇ, ಬಲಿಷ್ಠರಾದ ದೇವತೆಗಳು ದಾನವರು ಇಬ್ರು ಕೂಡ ಬೆಟ್ಟವನ್ನ ಮುಳುಗಬಾರ್ದು ಅಂತ ಎಷ್ಟೆಲ್ಲ ಹಗ್ಗವನ್ನ ಗಟ್ಟಿ, ಅಂದ್ರೆ ಅವರು ಮಥನ ಮಾಡುವುದನ್ನ ನಿಲ್ಸಿ ಕೇವಲ ಅದು ಜಾರದಂತೆ ಗಟ್ಟಿಯಾಗಿ ಹಿಡ್ಕೊಂಡ್ರು. ಎಷ್ಟು ಮಾಡಿದ್ರು ಕೂಡ ಸೀದಾ ಭಾರ ಹೆಚ್ಚುತ್ತಾ ಹೋಯ್ತು 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 ಹೋಯ್ತು, ಸೀದಾ ನೀರೊಳಗೆ ಮುಳುಗಿ ಬಿಡುತ್ತಾ. ಈ ಅತಿ ಬಲಿಷ್ಠವಾದ ತಮ್ಮ ಪೌರುಷ ವ್ಯರ್ಥ ಆಯ್ತಲ್ಲ ಅಂತ ಒಳಗೊಳಗೆ ದೈವೇನಾತಿ ಬಲೀಯಸ, ಸ್ವಪೌರುಷೇ ನಷ್ಟೇ ದೈವೇನಾತಿ ಬಲೀಯಸ ಸುನಿರ್ವಿಣ್ಣ ಮನಸಃ ಆಸನ್. ಮನಸ್ಸೆಲ್ಲ ಬಾಡಿ ಹೋಯ್ತು, ಮುಖ ಎಲ್ಲ ಬಾಡಿ ಹೋಯ್ತು, ಮನಸ್ಸಿನಲ್ಲಿ ಹತಾಶೆ ತುಂಬಿತು. ನಮ್ಮ ಪೌರುಷಕ್ಕಿಂತ ದೈವವೇ ಬಲಿಷ್ಠ ಅಂತ ನಿಷ್ಠೆ ಮಾಡಿ ಕೂತ್ರು. ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರೋ ದುರಂತ ವೀರ್ಯೋ ವಿತತಾಭಿಸಂಧಿ ಕೃತ್ವಾ ಸಾಕ್ಷಪಮದ್ಭುತಂ ಭವಿಷ್ಯತೋಯಂ ಗಿರಿಮುಜ್ಜಹಾರ. ಅಪಾರ ಶಕ್ತಿಶಾಲಿಯಾದ ಸತ್ಯ ಸಂಕಲ್ಪನಾದ ಈಶ್ವರನು, ನಾರಾಯಣನು ಈ ವಿಘ್ನದ ಪರಿಸ್ಥಿತಿಯನ್ನ ಕಂಡು
ಅಂದ್ರೆ ಯಾವುದೇ ಒಂದು ಕೆಲಸ ಮಾಡುವಾಗ ನಾವು ಮಾಡ್ತೇವೆ ಅಂತ ಅಹಂ ಬಂದ ತಕ್ಷಣ ಅಲ್ಲಿ ಗಣಪತಿ ಬರ್ತಾನೆ ಕೆಲಸ ಮಾಡಿ, ಅಹಂಕಾರ ಮುರಿಲಿಕ್ಕೆ. ಅವನಿಗೆ ಯಾಕೆ ಅಹಂಕಾರ ಮುರಿಯುವ ರೈಟ್ಸು ಅಂತಂದ್ರೆ ಅವನು ತನ್ನ ಅಹಂಕಾರ ಮುರಿದಿದ್ದಾನೆ, ಅದರಿಂದಾಗಿ ಅವ್ರಿಗೆ ಇನ್ನೊಬ್ಬರ ಅಹಂಕಾರ ಮುರಿಯುವ ರೈಟ್ಸ್ ಇದೆ. ಅಲ್ಲ, ಅವನು ಎಲ್ಲಿ ಮುರಿದಿದ್ದಾನೆ ಅಂದ್ರೆ, ಹೌದು, ಅವನ ದಂತವನ್ನ ಅವನೇ ಮುರ್ಕೊಂಡು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಅವನಿಗೆ ಏಕದಂತ ಅಂತ ತಾನೇ ಹೆಸರು. ದಂತ ಅನ್ನೋದು ಅಹಂಕಾರದ ಸಂಕೇತ. ಅದರಲ್ಲೂ ಟಸ್ಕರ್ ಆನೆ ಅಂತ ಅನ್ನೋದಂತೂ ಅದರ ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಅದಕ್ಕೆ ಮದ ಜಾಸ್ತಿ, ಅಷ್ಟು ಅದಕ್ಕೆ ಶಕ್ತಿ ಜಾಸ್ತಿ, ಅದಕ್ಕಷ್ಟು ರೇಟ್ ಜಾಸ್ತಿ. ಅಂದ್ರೆ ಅದು ಸಹಜವಾದ ಮದದ ಸಂಕೇತ, ಅಹಂಕಾರದ ಸಂಕೇತ. ಹಾಗಿದ್ದಾಗ್ಲೂ ವಿಘ್ನೇಶ ತಾನೇ ಅಂಕುಶ ಹಿಡ್ಕೊಂಡಿದ್ದಾನೆ ತನ್ನ ಕಂಟ್ರೋಲಿಗೆ, ತಾನೇ ದಂತ ಹಿಡ್ಕೊಂಡಿದ್ದಾನೆ ತನ್ನ ಅಹಂಕಾರವನ್ನು ಬಿಟ್ಟಿದ್ದೇನೆ ಅಂತ. ಹೀಗೆ ಅವನ ಆಯುಧಗಳು, ಅವನ ಪ್ರತಿಯೊಂದು ಅಂಗಗಳು ಕೂಡ ಒಂದು ಸಂದೇಶ, ನಮಗೆ ನಾವೇ ಕಂಟ್ರೋಲ್ ಮಾಡ್ಬೇಕು ಹೊರತು ಇನ್ನೊಬ್ರು ಬರುವುದಲ್ಲ ಅಂತ. ಹಾಗೆ ಇಲ್ಲಿ ಗಣಪತಿಗೆ ಒಂದು ಕೆಲಸ ಕೊಟ್ಟಿದ್ರು, ಅವನು ಈ ಬೆಟ್ಟವನ್ನ ಬೇಕು ಅಂತ ಮುಳುಗಿಸಿದಾಗ ದೇವತೆಗಳಿಗೆ ಇಬ್ಬರಿಗೂ ಕೂಡ ತಮ್ಮ ಪೌರುಷದ ಮೇಲಿದ್ದ ಅಭಿಮಾನ ಜಾರಿ ಹೋಯ್ತು. ನಾವು ಏನೂ ಅಲ್ಲ ಇಲ್ಲಿ ಅಂತ ಗೊತ್ತಾಯ್ತು. ಹಾಗಾದ್ರೆ ಇನ್ಯಾರೋ ಬಂದು ಮಾಡಿದ್ರೇನೆ ಅದು ನಿಲ್ಲತ್ತೆ ಅಂತ ಗೊತ್ತಾಯ್ತು. ಅಷ್ಟೊತ್ತಿಗೆ ಭಗವಂತನನ್ನ ಪ್ರಾರ್ಥಿಸಿದಾಗ ಕೂರ್ಮ ರೂಪವನ್ನ ತೊಟ್ಟು ಮಹಾಜಲಧಿಯ ಅಡಿಯಿಂದ ಬೆಟ್ಟವನ್ನ ಎತ್ತಿ ಬೆನ್ನ ಮೇಲೆ ನಿಲ್ಲಿಸಿ ಮೇಲಕ್ಕೆ ತಂದಿಟ್ಟ. ಗಿರಿಮುಜ್ಜಹಾರ ಉತ್ ಜಹಾರ, ಮೇಲಕ್ಕೆ ಎತ್ತಿ ತಂದಿಟ್ಟ. ವಸ್ತುತಃ ಪರಮಾತ್ಮನ ಸಂಕಲ್ಪ ಏನು ಅಂತ ಲೋಕಕ್ಕೆ ತೋರಿಸುವುದೇ ಗಣಪತಿಯ ಉದ್ದೇಶವಾಗಿತ್ತು. ಹಾಗಾಗಿ ಈ ಕೆಲಸವನ್ನ ಭಗವಂತನ ಪ್ರೀತಿಗಾಗಿಯೇ ಮಾಡಿದ್ದ. ಹಾಗಾಗಿ ಕೂರ್ಮಾವತಾರದಿಂದ ಆ ಬೆಟ್ಟ ಮರಳಿ ಸ್ವಸ್ಥಾನದಲ್ಲಿ ನಿಲ್ಲುವಂತಾಯಿತು. ಸಮುತ್ಥಿತಂ ವೀಕ್ಷ್ಯ ಕುಲಾಚಲಂ ಪುನಃ ಸಮುದ್ಯತ ನಿರ್ಮತಿತುಂ ಸುರಾಸುರ ದಧಾರ ಪೃಷ್ಠೇನ ಸಲಕ್ಷಯೋ ಜನ ಪ್ರಸ್ತಾರಿಕಾ ದ್ವೀಪ ಇವಾಪರೋ ಮಹಾನ್. ಮಂದರ ಪರ್ವತ ಮೇಲೆ ಬಂತು. ದೇವತೆಗಳಿಗೆ ದೈತ್ಯರಿಗೆ ಖುಷಿ ಆಯ್ತು. ಓಹ್, ಮಥನ ಮಾಡ್ಲಿಕ್ಕೆ ಮತ್ತೆ ಅವಕಾಶ ಸಿಕ್ಕಿತು, ಬಿಡಬಾರದು. ಎದ್ದು ಬಂದ್ರು. ನಿರ್ಮಥಿತುಂ ಸಮುದ್ಯತಾಹ, ಮಥನ ಮಾಡುವುದಕ್ಕೆ ಮತ್ತೆ ಪ್ರಯತ್ನಶೀಲರಾದ್ರು. ಯಾರು? ಸುರ ಅಸುರ ಇಬ್ರು ಕೂಡ. ದಧಾರ ಪೃಷ್ಠೇನ ಸಲಕ್ಷ ಯೋಜನ ಪ್ರಸ್ತಾರಿಣ, ಈ ದ್ವೀಪದ ಹಾಗೆ ಕಾಣಿಸ್ತಾ ಇದೆ ಇಡೀ ಬೆಟ್ಟದ ಅಡಿಯಲ್ಲಿದ್ದ ಕೂರ್ಮ. ಅದರ ಬೆನ್ನ ಮೇಲೆ ಈ ಬೆಟ್ಟ ಇದೆ. ಒಂದು ದ್ವೀಪದ ಮೇಲೆ ಇನ್ನೊಂದು ದ್ವೀಪ ಇರುವ ಹಾಗೆ ಪ್ರಸ್ತಾರಿಣ ದ್ವೀಪ ಇವಾಪರೋ ಮಹಾನ್, ಒಂದು ದ್ವೀಪವನ್ನ ಇನ್ನೊಂದು ದ್ವೀಪ ಎತ್ತಿ ಹಿಡಿದಂತೆ ಕಾಣಿಸ್ತಾ ಇದೆ. ಕೆಳಗಡೆ ಕೂರ್ಮ, ಅದರ ಮೇಲೆ ಬೆಟ್ಟ. ಅದು ಎಂಥದ್ದು? 1,00,000 ಯೋಜನದಷ್ಟು ವಿಸ್ತೃತವಾದ ಆಮೆ. ಅದರ ಮೇಲೆ ಈ ಮಂದರ ಪರ್ವತ. ಅದು ಎಷ್ಟಕ್ಕೆ ನೀರು ಬೇಕಿತ್ತೋ ಅಷ್ಟಕ್ಕೆ ಮುಳುಗಿಸಿ ಬೆಟ್ಟವನ್ನು ಹಿಡಿದು ನಿಲ್ಲಿಸಿದೆ. ಇಲ್ಲ ಅಂದ್ರೆ ಸುಮ್ನೆ ಮೇಲಕ್ಕೆತ್ತಿ ಮಥನ ಮಾಡಿದ್ರೆ ಸಮುದ್ರ ಮಥನ ಆಗುತ್ತಾ? ತಲೆ ಮಥನ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಸುರಾಸುರೇಂದ್ರೈರ್ ಭುಜವೀರ್ಯ ವೇಪಿತಂ ಪರಿಭ್ರಮಂತಂ ಗಿರಿಮಂಗ ಪೃಷ್ಠತ ಬಿಭ್ರತ್ತದಾವರ್ತನಮಾದಿ ಕಟ್ಟಪಃ ಮೇನೇಂಗ ಕಂಡೋಯನಮ ಪ್ರಮೇಯ. ಓ ರಾಜನ್, ಪರೀಕ್ಷಿತ್ ರಾಜನೇ, ಈ ಸುರ ಮತ್ತು ಅಸುರರ ಭುಜಬಲ ಜೋರಾಗಿತ್ತು. ಭುಜವೀರ್ಯ ವೇಪಿತಂ, ಇಬ್ರು ಕೂಡ ಎರಡು ಕಡೆಯಿಂದ ಜೋರಾಗಿ ಇಡ್ಲಿ ಸಾಂಬಾರ್ ಐಸ್ ಅಂತ ಈ ಕಡೆಯಿಂದ ಕಡುಬು ಚಟ್ನಿ ಅಂತ ಈ ಕಡೆಯಿಂದ ಎರಡು ಕಡೆಯಿಂದ ಜೋರಾಗಿ ಎಳಿತಾ ಇದ್ದಾರೆ. ಹೇಳಿದ್ರೆ ಆ ಪೃಷ್ಠತಃ ಪರಿಭ್ರಮಂತಂ ಗಿರಿಂ, ಅಂಗ ಅಂತ ಇಲ್ಲಿ ಸಂಬೋಧನೆ ಇದೆ. ಅಂಗ ಅಂದ್ರೆ ಪ್ರೀತಿ ಪಾತ್ರನೇ, ಅತ್ಯಂತ ಆತ್ಮೀಯತೆ ಇದ್ದಾಗ ಮಾತ್ರ ಅಂಗ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಯಾರಿಗೇ ಆದ್ರೂ ಕೂಡ ಅಂಗ ಅಂದ್ರೆ ಅತ್ಯಂತ ಮನಸ್ಸಿನ ಎಲ್ಲ ಒಳ ಕುದಿಗಳನ್ನ ಹೇಳಿಕೊಳ್ಳಬಲ್ಲಷ್ಟು ಆತ್ಮೀಯನಾದವ ಅಂತ ಅರ್ಥ. ಹಾಗೆ ಈ ಅಂಗ ಬೆನ್ನ ಮೇಲೆ ಆ ಬೆಟ್ಟ ತಿರುಗ್ತಾ ಇದ್ರೆ ಬಿಭ್ರತ್ ತದಾವರ್ತನ ಮಾದಿ ಕಚ್ಚಪಃ, ಈ ಬೆಟ್ಟದ ಚಲನೆಯನ್ನ ಆದಿಕುರ್ಮ ಎಂಜಾಯ್ ಮಾಡ್ತಿದ್ದಂತೆ.
ಅದಕ್ಕೆ ಮೈ ತುರಿಸ್ಕೊಳ್ಳಿಕ್ಕೆ ಕೈ ಹೊರಗ್ ಬರಲ್ವಲ್ಲ, ಬೆನ್ ತುರಿಸ್ತಾ ಇದ್ರೆ ಆಹಾ ಏನ್ ಚೆನ್ನಾಗಿ ಬೆನ್ ತುರಿಸ್ತಾ ಇದ್ದಾರೆ ಅಂತ. ಕಂಡೂಯನಂ, ಕಂಡೂಯನ ಅಂದ್ರೆ ತುರಿಕೆ. ಈ ತುರಿಕೆಯನ್ನ ಚೆನ್ನಾಗಿ ಬೆನ್ನು ಉಜ್ಜುತ್ತಾ ಇದೆ ಅಂತ ಅಪ್ರಮೇಯನಾದಂತಹ ಭಗವಂತ ಖುಷಿ ಪಡ್ತಾ ಇದ್ದಂತೆ. ಅವನಿಗೇನ್ ಕೆರೆತ ಇಲ್ಲ. ಆದ್ರೆ ಏನು ಒಂದು ಭಾರ ಇದೆ. ಬೇರೆಯವರಿಗೆ ಏನ್ ಅನ್ನಿಸ್ತದೆ, ಅಯ್ಯೋ ಆಮೆ ಮೇಲೆ ಅಷ್ಟೊಂದು ಭಾರ ಇಟ್ರೆ ಹೇಗೆ, ಪಾಪ ಅಂತ ಬೇರೆಯವ್ರಿಗೆ ಭಾವನೆ ಬರುತ್ತೆ. ಅವನೇನ್ ಮಾಡ್ತಿದ್ದಾನೆ ಅಂದ್ರೆ, ಆಹಾ ಏನ್ ಚೆನ್ನಾಗಿ ಕೆರಿತಾ ಇದ್ದಾರೆ. ಬೆನ್ನು ಕೆಲವೊಂದ್ ಸರ್ತಿ ಕಚ್ಚಿ ಕೆರೆದಾಗ ಯಾರಾದ್ರೂ ತುರಿಸಿದ್ರೆ ಆಗುವ ಆನಂದಕ್ಕೆ ಅದಕ್ಕೆ ಖುಷಿನೇ ಬೇರೆ. ಅದು ಕೆಲವೊಮ್ಮೆ ಸಿಗ್ಲಿಲ್ಲ ಅಂದ್ರೆ ಗೋಡೆಗೆ ಬೆನ್ ಕೊಡ್ಬೇಕಾಗತ್ತೆ. ಗೋಡೆ ತಿಕ್ಕಿ 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 ಗೋಡೆ ಪಕ್ಕಕ್ಕೆ ಹೋದ್ರೂ ತೊಂದ್ರೆ ಇಲ್ಲ. ಹಾಗೆ ಅಚಿಂತ್ಯ ಶಕ್ತಿ ಉಳ್ಳಂತಹ ಭಗವಂತ ಆ ಬೆಟ್ಟದ ತುರಿಕೆಯನ್ನೇ, ಅಂದ್ರೆ ಬೆಟ್ಟದ ಆ ತಿಕ್ಕಾಟವನ್ನೇ ತನ್ನ ತುರಿಕೆಗೆ ಪರಿಹಾರ ಅನ್ನುವಂತೆ ಭಾವಿಸಿದ. ಅಂದ್ರೆ ಯಾವುದೇ ಘಟನೆ ಆದ್ರೂ ಕೂಡ ಅದನ್ನ ನಾವು ಹೇಗೆ ಸ್ವೀಕಾರ ಮಾಡ್ತೇವೆ ಅನ್ನೋದ್ರ ಮೇಲೆ ಖುಷಿ ಕೊಡುತ್ತೆ. ನಾವು ಅದನ್ನ ಕಿರಿಕಿರಿ ಅಂತ ಅನ್ಕೊಂಡ್ರೆ ಅದು ಕಿರಿಕಿರಿ. ಅದ್ರಲ್ಲಿ ಏನೋ ಒಂದಿಷ್ಟು ಖುಷಿ ಸಿಕ್ಕುದನ್ನ ಆಲೋಚನೆ ಮಾಡಿ ಅನುಭವಿಸಿದ್ರೆ ಅದು ನಮಗೆ ಹಿತವೇ ಆಗುತ್ತೆ. ಯಾವುದೇ ಘಟನೆ ಆದ್ರೂ ಕೂಡ ಅದು ನಾವು ಸ್ವೀಕರಿಸುವ ರೀತಿಯಲ್ಲಿರುತ್ತೆ. ಅದು ಪರಿಸ್ಥಿತಿ ಮೇಲೆ ಡಿಪೆಂಡ್. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಏನ್ ಬರುತ್ತೋ ಅದನ್ನ ಅದರಲ್ಲಿ ಸುಖವಾದ ಅಂಶ ಏನಿದೆ, ಗ್ರಹಿಸುವ ಅಂಶ ಏನಿದೆ, ನಮ್ ಕೆಲವೊಮ್ಮೆ ಕಷ್ಟನೇ ಅಂತ ಅನ್ಸ್ಬೋದು. ಅದ್ರಲ್ಲೂ ಏನೋ ಒಂದು ಅನುಭವ ಸಿಗುತ್ತೆ ಅಥವಾ ಇದ್ರಲ್ಲೂ ಏನೋ ಒಂದು ಒಳ್ಳೇದ್ ಸಿಗುತ್ತೆ ಅಂತ ಯೋಚನೆ ಮಾಡಿದ್ರೆ ನಮ್ಮ ಹೃದಯ ಹೆಲ್ತಿ ಆಗಿರುತ್ತೆ. ಇಲ್ಲ ಅಂದ್ರೆ ಒತ್ತಡದಿಂದ ಒತ್ತಿ ಆ ಸಿಟ್ಟು ಮೂಗಿನ ತುದಿಯಲ್ಲಿ ನಿಂತು ಯಾರೋ ಒಬ್ಬ ಎಡವಿ ಆಚೆಗೆ ಬಿದ್ದ ಅಂದ್ರು ಅವನು ವಸತ ಅವನೇ ಎಡವಿ ಬಿದ್ದ ಆದ್ರೂ ಇವನಿಗೆ ಸಿಟ್ಟು. ಏನು ಕಾಲಿಗೆ ಕಣ್ ಕೊಡ್ಬೇಕಾ ದೇವ್ರು, ನಿಮ್ಮಂತವ್ರು ಇರೋದ್ರಲ್ಲೇ ಈ ಜಗತ್ತಲ್ಲಿ ಎಲ್ರು ಬೀಳ್ತಾನೆ ಇರೋದು ನಾವು ನೋಡ್ತಾನೆ ಇರ್ಬೇಕು. ಇವ್ನು ಎತ್ಲಿಕ್ಕೆ ಹೋಗಿಲ್ಲ. ಸಿಟ್ಟಷ್ಟೇ. ಆ ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಒಂದ್ ಕಾರಣ ಬೇಕಿತ್ತು. ಯಾರೋ ಬಿದ್ರೆ ಇವನಿಗೆ ಸಿಟ್ಟು ಬಂದು ಬೈದ್ ಹೋಗ್ತಾನೆ. ಅಂದ್ರೆ ನಾವು ಎಷ್ಟು ಪ್ರಾಮಾಣಿಕವಾಗಿ ಪ್ರತಿ ಘಟನೆಯನ್ನ ಕೂಲಂಕಷವಾಗಿ ಗಮನಿಸಿ ಅದರ ಸುಖ ಕೊಡುವ ಅಂಶವನ್ನ ಗ್ರಹಿಸಿದ್ರೆ ಆ ದುಃಖದ ಅಂಶ ಇದ್ದೇ ಇರುತ್ತೆ. ಅದೇನೇನು ಮಾಡ್ಲಿಕ್ಕಾಗಲ್ಲ. ಅದನ್ನ ಬಿಟ್ಟು ಉಳಿದದ್ ಮಾತ್ರ ಎಂಜಾಯ್ ಮಾಡ್ಬೇಕು. ಅದನ್ನ ದೇವರು ಈ ತುರಿಕೆಯ ಒಂದು ಕ್ರಮದಿಂದ ತೋರಿಸಿಕೊಟ್ಟ ಅಂತ ಅರ್ಥ ಆಗುತ್ತೆ ನಮಗೆ. ಇದು ಓದುದು ಅಂದ್ರೆ ಹಾಗೆ ಓದ್ಬೇಕು ಪುರಾಣ. ಸುಮ್ನೆ ದೇವ್ರು ಬಂದ ನಿಂದ ಕುಂದ ಅಂತ ಬರೀ ಇದ್ದದ್ದನ್ನ ಇದ್ದ ಹಾಗೆ ಎದ್ದು ಬಂದ್ ಎದೆಗೊದ್ದ ಅನ್ನೋ ತರ ಹೇಳಿದ್ರೆ ಏನು ಉಪಯೋಗ ಇಲ್ಲ ಅದ್ರಿಂದ. ತಥಾ ಸುರಾನಾವಿಶತ್ ಅಸುರೇಣ ಆಸುರೇಣ ರೂಪೇಣ ತೇಷಾಂ ಬಲವೀರ್ಯಮೀರಯನ್ ಉದ್ದೀಪಯನ್ ದೇವಗಣಾಂ ಚ ವಿಷ್ಣುರ್ದೈವೇನ ನಾಗೇಂದ್ರಮಬೋಧ ರೂಪಃ. ಒಂದು ವಿಶಿಷ್ಟವಾದ ಒಂದು ಅಂಶವನ್ನ ಇಲ್ಲಿ ಹೇಳ್ತಾರೆ. ತಥಾ ಅಸುರಾನ್ ಆವಿಶತ್ ಆಸುರೇಣ, ಅಸುರರಲ್ಲಿ ಬಲವನ್ನ ತುಂಬುವುದಕ್ಕಾಗಿ ತೇಷಾಂ ಬಲವೀರ್ಯಂ ಈರಯನ್, ಅವರಲ್ಲಿ ಈ ಮಥನವನ್ನ ಮಾಡ್ಲಿಕ್ಕೆ ಬೇಕಿರುವ ಶಕ್ತಿಯನ್ನ ತುಂಬುವುದಕ್ಕಾಗಿ ಭಗವಂತ ಅಸುರ ಅನ್ನುವ ರೂಪದಿಂದ ಅವರೊಳಗೆ ಸೇರ್ಕೊಂಡ. ದೇವರು ಸರ್ವಾಂತರ್ಯಾಮಿ ಅಂದ್ಮೇಲೆ ಅಸುರರ ಅಂತರ್ಯಾಮಿನೂ ಹೌದಲ್ವಾ? ಹಾಗಾಗಿ ಅಲ್ಲೂ ಇರ್ಲೇಬೇಕಲ್ವಾ? ಆದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಅವರಿಗೆ ಶಕ್ತಿ ಸಾಕಾಗ್ತಾ ಇಲ್ಲ ಮಥನ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ತೇಷಾಂ ರೂಪೇಣ, ಅವರದ್ದೇ ರೂಪವನ್ನ ತೊಟ್ಟು ಅವರ ಮಧ್ಯದಲ್ಲಿ ಅವರ ಸಂಖ್ಯೆಯನ್ನ ಜಾಸ್ತಿ ಮಾಡಿ ಅವರಿಗೆ ಏನು ಅಂದ್ರೆ ನಾವು ಮಥನ ಮಾಡಿದ್ರಿಂದ ಮಥನ ಅಮೃತ ಬಂತು ಅಂತ ಅವ್ರಿಗೊಂದು ಹೆಮ್ಮೆ ಬರ್ಬೇಕಲ್ಲ. ಅದಕ್ಕೋಸ್ಕರ ಈ ಒಳಗಿನಿಂದ ಸ್ವಭಾವಕ್ಕೆ ತಕ್ಕಂತೆ ಅವರ ಅಹಂಕಾರವನ್ನು ಹೆಚ್ಚು ಮಾಡುವನು ಅವನೇ. ಹಾಗಾಗಿ ತೇಷಾಂ ಬಲವೀರ್ಯಂ ಈರಯನ್, ಅವರ ಒಳ ಬಲ ವೀರ್ಯ ತಾಕತ್ತುಗಳನ್ನ ಹೊರಹೊಮ್ಮಿಸುವುದಕ್ಕಾಗಿ ಮುಖ್ಯ ಆಗ್ಬೇಕಾದ ಅಸುರರಲ್ಲಿ ನಿಂತದ್ದು ಯಾಕೆ ಅಂದ್ರೆ ಅಮೃತ ಮಥನಕ್ಕೆ ಶಕ್ತಿ ಬೇಕು. ಅಮೃತ ಮಥನ ಆಗ್ಬೇಕೀಗ. ಆಗದೇ ಇದ್ರೆ ಕೆಲಸ ಹಾಳಾಗುತ್ತೆ. ಅದಕ್ಕೋಸ್ಕರ ಅವರೊಳಗೆ ಅಸುರ ರೂಪದಿಂದ ನಿಂತ. ಉದ್ದೀಪಯನ್ ದೇವಗಣಾಂಶ ವಿಷ್ಣು, ಏನ್ ಮಾಡಿದ? ದೇವತೆಗಳ ಒಳಗೆ ಅವರ ಬಲವನ್ನ ತುಂಬುವುದಕ್ಕಾಗಿ ದೇವರೂಪದಿಂದ ಸೇರಿದ. ದೈವೇನ ದೇವಗಣಾನ್ ವಿಷ್ಣು ಪ್ರಾವಿಶತ್, ದೇವತೆಗಳ ಒಳಗೆ ದೇವತಾ ರೂಪದಿಂದ ಹೋಗಿ ಅವರೊಳಗೆ ನೆಲೆಸಿದ. ಉದ್ದೀಪಯನ್, ಅವರಲ್ಲಿ ಶಕ್ತಿ ಜಾಗೃತಗೊಳಿಸಿದ. ನಾಗೇಂದ್ರಂ ಅಬೋಧ ರೂಪ. ಇನ್ನು ವಾಸುಕಿಯಲ್ಲೂ
ಅವನಿಗೂ ಸಾಕಾಗಿ ಸುಸ್ತಾಗಿ ಎರಡೂ ಕಡೆ ಎಳೆದಾಡಿದ್ರೆ ಏನಾಗ್ಬೇಕು ಅವನ ಪರಿಸ್ಥಿತಿ? ಅವನು ಸುಸ್ತಾಗಿ ಹೋಗ್ಬಿಟ್ಟಿದ್ದ. ಅಯ್ಯೋ ನನ್ನ ಹತ್ರ ಆಗ್ಲಿಕ್ಕಿಲ್ಲಪ್ಪ, ಇವ್ರು ಎಳೆದಾಡ್ತಾ ಇದಾರೆ ಉಸಿರು ಕಟ್ತಾ ಇದೆ ಅಂತ ಅನ್ಕೊಂಡ್ರೆ ಅವನೊಳಗ್ ದೇವ್ರು ಅದ್ರೊಳಗ್ ಸೇರ್ಕೊಂಡು ನಿನ್ಗೇನಾಗಲ್ಲ ನಾನಿದ್ದೇನೆ ಅಂತ ಅವನೊಳಗ್ ಶಕ್ತಿ ತುಂಬಿದ. ಯೋಚನೆ ಮಾಡಿ, ಬರೀ ಕೂರ್ಮ ರೂಪ ಅಲ್ಲ ಇಲ್ಲಿ ಆವಿರ್ಭವಿಸಿದ್ದು, ಹಸುರ ರೂಪವೂ ಬಂದಿದೆ, ದೇವತಾ ರೂಪವೂ ಬಂದಿದೆ, ಉರಗ ರೂಪವೂ ಬಂದಿದೆ. ಅಷ್ಟಕ್ ಮುಗಿಲಿಲ್ಲ, ಇನ್ನೂ ಒಂದ್ ಸಮಸ್ಯೆ ಆಯ್ತು. ಉಪರ್ಯಗೇಂದ್ರಂ ಗಿರಿರಾಡಿವಾನ್ಯ ಆಕ್ರಮ್ಯ ಹಸ್ತೇನ ಸಹಸ್ರಬಾಹು ತಸ್ತೌದು ಭವೇಂದ್ರ ಮುಖ್ಯೈಃ ಅಭಿಷ್ಠುಮದ್ಭಿಃ ಸುಮನೋಭಿವೃಚ್ಯ. ಈ ಬೆಟ್ಟ ಹಗ್ಗದಿಂದ ಎಳೆಯಲ್ಪಡ್ತಾ ಇದ್ದಾಗ ಒಮ್ಮೆ ಏನಾಯ್ತು ಹೇಳಿ, ಕೆಳಕ್ಕೆ ಜಾರಿ ಹೋಯ್ತು. ಈ ಕೆಳಕ್ಕೆ ಆಧಾರ ಇತ್ತು. ಈಗ ಏನಾಗ್ತಾ ಇದ್ದಾನೆ, ಜೋರಾಗಿ ಎಳೆಯುವ ಫೋರ್ಸ್ಗೆ ಇಬ್ರಲ್ಲೂ ಬಲ ಜಾಸ್ತಿ ಆಯ್ತಾ, ವಾಸುಕಿಗೂ ಶಕ್ತಿ ಬಂತ, ಪರ್ವತ ಮೇಲೆ ಹಾರಿ ಹೋಗ್ಲಿಕ್ಕೆ ಶುರುವಾಯ್ತು. ನೀವು ಮಾವಿನ ಹಣ್ಣು ಸೀಕರಣೆ ಗೊರಟು ತಿಂದಿದ್ರೆ ನೀವು ರಸ ಹಿಂಡಬೇಕು ಅಂತ ಕೆಳಕ್ಕೆ ರಸ ಬರ್ಲಿಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತೀರ, ಅದು ಮೇಲಿಂದ ಪುಚಕ್ಕಂತಾರಿ ಪಕ್ಕದವನ ಎಲೆಗೆ ಬೀಳುತ್ತೆ. ಆಮೇಲೆ ನಮ್ಗೇನು ನಂದೇನಲ್ಲಪ್ಪ ಅಂತ ನಾವು ತಿಂತಾ ಇದ್ರೆ ಅವನು ಎಲ್ಲಿಂದ ಬಿತ್ತು ಅಂತ ಆಕಾಶ ನೋಡ್ತಿರ್ತಾನೆ. ಹಾಗೆ ಈ ಇಬ್ಬರ ವೇಗದ ತಿಕ್ಕಾಟಕ್ಕೆ ಬೆಟ್ಟ ಮೇಲೆ ಹಾರಿ ಹೋಗುವ ಪ್ರಸಂಗ ಬರುತ್ತೆ. ತಕ್ಷಣವೇ ಸಹಸ್ರಬಾಹು 1000 ತೋಳುಗಳಿಂದ ಹರಿ ಆ ಇಡೀ ಬೆಟ್ಟವನ್ನ ಆಕ್ರಮ್ಯ ಗಟ್ಟಿಯಾಗಿ ಹಿಡಿದುಕೊಂಡು ಇನ್ನೊಂದು ಬೆಟ್ಟದ ಹಾಗೆ ಆ ಬೆಟ್ಟವನ್ನು ಹಿಡ್ಕೊಂಡು ಅದು ಒಡೆಯದಂತೆ ಹಾರಿ ಹೋಗದಂತೆ ತಡೆದು ನಿಲ್ಲಿಸಿದ. ಅಂದ್ರೆ ಅದರ ಮೇಲೊಂದು ರೂಪವನ್ನ ಕೊಟ್ಟ. ಬ್ರಹ್ಮ, ರುದ್ರ, ಇಂದ್ರ, ಏನಿದೆ ಬ್ರಹ್ಮ ಭವೇಂದ್ರ ಮುಖ್ಯೈಹಿ, ಬ್ರಹ್ಮ ಭವ ಮತ್ತು ಇಂದ್ರ ಎಲ್ಲ ದೇವತೆಗಳು ಕೂಡ ಭಗವಂತ ಮೊದಲೇ ಈ ಅಪಾಯವನ್ನರಿತು ಜಾರಿ ಹೋಗುವುದನ್ನ ತಪ್ಪಿಸುವುದಕ್ಕಾಗಿ ಬಿಗಿದಪ್ಪಿ ನಿಂತ ರೂಪವನ್ನ ನೋಡಿ ಮೆಚ್ಚಿ ಕೊಂಡಾಡಿದರು. ಕೊಂಡಾಡಿದ್ ಮಾತ್ರ ಅಲ್ಲ, ಸುಮನೋಭಿವೃಷ್ಟ್ಯ, ಜೋರಾಗಿ ಪುಷ್ಪದ ಮಳೆಯನ್ನೇ ಗರೆದರು ದೇವರ ಈ ಕಾರ್ಯಭಾರಕ್ಕಾಗಿ. ಉಪರ್ಯದಶ್ಚಾತ್ಮನ್ನೇತ್ರ ಗೋತ್ರಯೋ ಪರೇಣ ತೇತ್ರಾವಿಶತಾಭಿಸಮೇಧಿತಾ ಮಮಂತು ರತ್ನಿಂ ತರಸಾ ಮಧುಸ್ಕಟ ಮಹಾದ್ರಿಣಾ ಕ್ಷೋಭಿತ ನಕ್ರ ಚಕ್ರಂ. ಈ ಒಂದು ರೀತಿ ಕೆಳಗೆ ಮೇಲೆ ಹಗ್ಗ ನೀವು ಮಥನ ಮಾಡುದು ನೋಡಿದ್ರೆ ಗೊತ್ತಿರುತ್ತೆ. ಹಗ್ಗ ಹೀಗೆ ಎಳೆದಾಗ ಪೂರ್ತಿ ಮೇಲಕ್ ಬರುತ್ತೆ, ಕೆಳಗಡೆದ್ದು ಭಾಗಕ್ಕೆ ತಾಗಿದ್ದನ್ನು ಎಳೆದಾಗ ಪೂರ್ತಿ ಕೆಳಭಾಗಕ್ಕೆ ಬರುತ್ತೆ. ಅಂದ್ರೆ ಕೆಳಗೆ ಮೇಲೆ ವಾಸುಕಿ ಇಡೀ ಬೆಟ್ಟವನ್ನು ಆಕ್ರಮಿಸಿ ಮೇಲಿಂದ ಕೆಳಕ್ಕೆ ತಿಕ್ಕುತ್ತಾ ಇದ್ದಾಗ ದೇವತೆಗಳಿಗೂ ಹುಮ್ಮಸ್ಸು ಜಾಸ್ತಿ ಆಗಿದೆ, ದೈತ್ಯರಿಗೂ ಬಲ ಹೆಚ್ಚಾಗಿದೆ. ಇಬ್ರು ಕೂಡ ಬಹಳ ಆನಂದದಿಂದ ಸಮುದ್ರವನ್ನು ಮಥಿಸ್ತಾ ಇದ್ದಾರೆ. ಆಗ ಸಮುದ್ರದಲ್ಲಿ ಉಂಟಾದ ಕ್ಷೋಭೆಯಿಂದ ಮೊಸಳೆ, ಮೀನು ಮೊದಲಾದ ಜಲಚರಗಳೆಲ್ಲ ಕ್ಷೋಭೆಗೊಂಡು ಜೋರಾಗಿ ತಮ್ಮ ಒದ್ದಾಟವನ್ನ ಅನುಭವಿಸ್ತಾ ಇದ್ದಾವೆ. ಕ್ಷೋಭೆ ಉಂಟಾಯಿತು ಅಂತ ಒಟ್ಟು ತಾತ್ಪರ್ಯ. ದೊಡ್ಡ ಬೆಟ್ಟದಿಂದ ದೊಡ್ಡ ಬೆಟ್ಟದ ತಿಕ್ಕಾಟದಿಂದ ಉಂಟಾದ ಕ್ಷೋಭೆ ಸಮುದ್ರವನ್ನ ಅಲ್ಲಾಡಿಸಿತು. ಅದರ ಕಾರಣ ಏನು ಅಂದ್ರೆ ಇನ್ನೂ ಒಂದು ಅಂಶವನ್ನ ಹೇಳಿದ್ದಿಲ್ಲಿ. ಹೇಗೆ ಹಗ್ಗವನ್ನ ಪ್ರವೇಶಿಸಿದ್ನೋ, ದೇವತೆಗಳನ್ನ ಪ್ರವೇಶಿಸಿದ್ನೋ, ಹಾಗೆ ಅವನು ಆ ಬೆಟ್ಟವನ್ನು ಕೂಡ ಪ್ರವೇಶಿಸಿದ. ಯಾಕೆಂದ್ರೆ ಎಲ್ಲ ಆಗಿ ಬೆಟ್ಟನೆ ಒಡೆದು ಹೋಗ್ಬಿಟ್ರೆ, ಮೇಲಿಂದ ಒತ್ತಿ ಹಿಡಿದಿದ್ದಾನೆ, ಕೆಳಗಿಂದ ಎತ್ತಿ ಹಿಡಿದಿದ್ದಾನೆ, ಎರಡು ಕಡೆಯಿಂದ ಹಗ್ಗದಲ್ಲಿ ನಿಂತಿದ್ದಾನೆ, ಆ ಕಡೆ ಈ ಕಡೆ ದೇವತೆಗಳು ದೈತ್ಯಗಳು ನಿಂತಿದ್ದಾನೆ, ಮಧ್ಯೆ ಓಟೆನೆ ಪಟಕ್ ಅಂತ ಒಳಗಿಂದ ತುಂಡಾಗ್ಬಿಟ್ರೆ. ಅದಕ್ಕೋಸ್ಕರ ಆ ಬೆಟ್ಟದೊಳಗೆ ನಿಂತು ಅದು ಒಡೆಯದ ಹಾಗೆ ರಕ್ಷಿಸುವುದಕ್ಕೋಸ್ಕರ ಒಂದು ರೂಪದಿಂದ ನಿಂತು ಆ ಮಥನಕ್ಕೆ ಪುಷ್ಟಿಯನ್ನ ಕೊಟ್ಟಾಗ ಎಲ್ಲ ಜಲಚರಗಳು ಆ ಸಮುದ್ರದ ಕ್ಷೋಭೆಗೆ ಒಳಗಾದವು, ಅಂದ್ರೆ ಕಷ್ಟಪಟ್ಟವು. ಅಹೀಂದ್ರ ಸಹಸ್ರ ಕರಾಲ ದಿಗ್ಮುಖ ಶ್ವಾಸಾಗ್ನಿ ಧೂಮಾಹತ ವರ್ಚಸೋ ಸುರಾಹ ಪೌಲೋಮಕಾಳೀಯ ಬನ್ನಿಲ್ವಲಾದಯೋ ದಾವಾಗ್ನಿ ದಗ್ಧ ಸರಳ ಇವಾಪತನ್. ವಾಸುಕಿಯ ಸಾವಿರಾರು ಕ್ರೂರ ಮುಖಗಳಿಂದ ಎಲ್ಲಾ ದಿಕ್ಕುಗಳಿಗೆ ತನ್ನ ಶ್ವಾಸದ ಬೆಂಕಿಯಿಂದ ವಿಷದ ಹೊಗೆ ಹಬ್ಬಿದಾಗ ಅಸುರರ ಮೈಕಾಂತಿ ಫೇರ್ ಅಂಡ್ ಲವ್ಲಿ ಹಾಕಿರ್ಲಿಲ್ಲಲ್ಲ,
ಒಣಗೋಗ್ಬಿಡ್ತು. ಅಸುರರೆಲ್ಲ ಕಪ್ಪಿಟ್ಟೋದ್ರು. ಮೊದಲೇ ಅವ್ರು ಕಪ್ಪಿದ್ರು, ಈಗೆಲ್ಲ ತಲೆ ನೆಟ್ಟಗಾಗ್ಬಿಟ್ಟಿತ್ತು, ಕೂದಲು ಚರ್ಮ ಎಲ್ಲ ಕಟ್ಟಿ ಹೋಗಿತ್ತು. ಅವರಿಗೆ ಡವ್ ಸೋಪು ಯಾರು ತಂದ್ಕೊಡ್ಲಿಲ್ಲ ಪುಣ್ಯಕ್ಕೆ. ಅದರಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ದವಾಗ್ನಿ ದಗ್ಧ ಸರಳ ಇವಾಪತನ್, ಅದು ಹೇಗೆ ಎಷ್ಟು ಜೋರಾಗಿತ್ತು ಅಂದ್ರೆ, ಪೌಲೋಮ ಕಾಲೇಯರು ಇಲ್ವಲ ಮೊದಲಾದ ರಾಕ್ಷಸರು ಸುಟ್ಟು ಹೋದ ಕರಕಲು ಮರದಂತಾದ್ರಂತೆ. ಮರದ ಎಲೆ ಎಲ್ಲ ಒಣಗಿ ನೆಟ್ಟಗೆ ದಿಮ್ಮಿ ಮಾತ್ರ ನಿಂತಿರುತ್ತಲ್ವಾ, ಹಂಗೆ ಒಂದು ಕಾಗೆ ತರ ಆಗೋಗಿದ್ದಾರೆ. ನಾನ್ ಹೇಳಿದ್ದಲ್ಲ, ವ್ಯಾಸರೇ ಹೇಳಿದ್ದು. ಪೌಲೋಮ ಕಾಲೇಯ ಬಲಿಲ್ವಲಾದಯ, ಇಲ್ವಲನೆ ಮೊದಲಾದ ಎಲ್ಲರೂ ಕೂಡ ಜೋರಾಗಿ ಸಿಡಿಲು ಹೊಡೆದಾಗ ಮರ ಎಲ್ಲ ಸುಟ್ಟು ಬರೀ ಬೊಡ್ಡೆ ಮಾತ್ರ ನಿಂತಿರುತ್ತಲ್ಲ, ಹಾಗೆ ಕಟ್ಟಿಗೆ ತರ ನಿಂತು ಬಿಟ್ಟಿದ್ದಾರೆ ಪೂರ್ತಿ. ದೇವಾಂಸ ತಚ್ವಾಸ ಶಿಖಾಹತ ಪ್ರಭಾನ್, ಇವರು ಎಳಿತಾ ಇದ್ದವ್ರು ಆ ಕಡೆ ಎಳೆದವರು ಸೀದ ದೇವತೆಗಳು ಹೋಗಿ ಒಂದ್ ಕಡೆ ಬಿದ್ದು ಬಿಟ್ಟಿದ್ದಾರೆ. ಯಾಕೆಂದ್ರೆ ಇವರೆಲ್ಲ ಕೈ ಬಿಟ್ಬಿಟ್ಟಿದಾರಲ್ಲ, ಕೈ ಹಿಂಗೆ ಸುಟ್ಟು ಗೊಂಬೆ ತರ ನಿಂತು ಬಿಟ್ಟಿದ್ದಾರೆ. ಧೂಮ್ರಾಂಬರ ಸರಗ್ವರ ಕಂಚು ಕಾನನಾನ್ ಸಮಭ್ಯವರ್ಷನ್ ಭಗವದ್ವಶಾಘನ ವಪುಃ ಸಮುದ್ರೋಮ್ಯುಪಗೂಢ ಬಾಯವ. ದೇವತೆಗಳಿಗೂ ಏನು ಕಮ್ಮಿ ಆಗಿರ್ಲಿಲ್ಲ, ಅವರಿಗೂ ಕೂಡ ಆ ಶ್ವಾಸಾಗ್ನಿಯಿಂದ ಮೈಯ ಕಾಂತಿ ಎಲ್ಲ ಒಣಗಿ ಹೋಗಿತ್ತು. ಅವ್ರು ಹುಟ್ಟಿದ್ದ ಬಟ್ಟೆ, ಹಾಕಿದ್ದ ಮಾಲೆ ಎಲ್ಲ ಈ ನೀವು ಪೇಪರ್ ಸುಟ್ಟ ಮೇಲೆ ಹಾಗೆ ಕಾಣಿಸ್ತಿರುತ್ತೆ ಅಕ್ಷರ ಓದ್ಲಿಕ್ಕೆ, ಆದ್ರೆ ಮುಟ್ಟಿದ್ರೆ ಪುಸ್ತಕ ಅಂತ ಬಿದ್ದೋಗುತ್ತೆ. ನೋಡಿದಿರಾ, ಪೇಪರ್ ಸುಟ್ಟ ಮೇಲೆ ಪೇಪರ್ ಅನ್ನು ನೀವು ಮುಟ್ಟಿದ್ರೆ ಅದು ಹಾಗೆ ಉದುರೋಗ್ಬಿಡುತ್ತೆ, ಏನು ಇರಲ್ಲ ಅದರಲ್ಲಿ. ಹಾಗೆ ಇವ್ರ ಮೈ ಮೇಲಿದ್ದ ಹೂವೆಲ್ಲ ನೋಡ್ಲಿಕ್ಕೆ ಮಾತ್ರ ಚಂದ ಅರಳಿರುತ್ತೆ. ಅವ್ರು ಒಂದ್ಸರ್ತಿ ಹೀಗೆ ಅಲ್ಲಾಡಿದ್ರೆ ಧೂಳು ದೊಡ್ಡ ಎಲ್ಲ ಉದುರೋಗ್ಬಿಡ್ತಿತ್ತು. ಹಾಗೆ ಅವರ ಉತ್ತಮವಾದ ಕವಚ ಎಲ್ಲ ಬೂದು ಬಣ್ಣಕ್ಕೆ ತಿರುಗಿಬಿಟ್ಟಿತ್ತು. ಮುಖ ಅಂತೂ ಈಗೆಲ್ಲೋ ಕೆಸರಲ್ಲಿ ಎದ್ದು ಬೆಂದವ್ರ ತರ ಇತ್ತು. ಭಗವಂತನ ತಕ್ಷಣ ಪ್ರೇರಣೆಯಿಂದ ಜೋರಾಗಿ ಮೋಡಗಳೆಲ್ಲ ಒಟ್ಟು ಸೇರಿ ಮಳೆ ಸುರಿಯಿತು. ಅವರಿಗೆ ಒಂದ್ಸರ್ತಿ ಶಾಖ ಮತ್ತು ಶಾಕ್ ಎರಡು ಒಟ್ಟೊಟ್ಟಿಗೆ ಆಗಿದ್ದನ್ನ ತಪ್ಪಿಸಿ ಮಳೆ ಬಂದದ್ರಿಂದ ಎಲ್ಲ ಒಂದ್ಸರ್ತಿ ಫ್ರೆಶ್ ಆಯ್ತು. ದೈತ್ಯರೆಲ್ಲ ಮರದ ಹಾಗೆ ನಿಂತಿದ್ದವರು ಈಗ ನೀರ್ ಬಂದ್ಮೇಲೆ ಸ್ವಲ್ಪ ಜೀವ ಬಂತು, ಎಲ್ಲ ಜೀವಂತ ಆದ್ರು ವಾಪಸ್ಸು. ದೇವತೆಗಳ ಮುಖ ಎಲ್ಲ ಅವ್ರವ್ರ ಮುಖನೇ ಒಂದೊಂದ್ ಸರ್ತಿ ನೋಡಿ ಭಯಪಟ್ಟಿದ್ರು. ಹೀಗೆ ಅದರ ಜೊತೆಗೆ ಸಮುದ್ರದ ಅಲೆಗಳು ಕೂಡ ಅವರ ಮೇಲೆ ಜೋರಾಗಿ ಬಂದು ಬಿದ್ದದ್ರಿಂದ ಸ್ವಲ್ಪ ತೊಳೆದು ಹೋಯ್ತು, ಕ್ಲೀನ್ ಆಯ್ತು, ಮೈಯ ಕೊಳೆ ಎಲ್ಲ ಕ್ಲೀನ್ ಆಗೋಯ್ತು. ಹೀಗೆ ತಂಪಾದ ಗಾಳಿ ಬೀಸಿತು. ಹೊಸ ಗಾಳಿಯನ್ನು ಸ್ವೀಕಾರ ಮಾಡಿ ಉಸಿರು ಅವರಲ್ಲಿ ಬಲ ಹುಟ್ಟಿತು, ಉಸಿರಿನ ಬಲ ಹೆಚ್ಚಿತು. ಮೋಡದ ಮೇಲಿಂದ ಬಂದ ಮಳೆ, ಸಮುದ್ರದ ಅಲೆ, ಗಾಳಿಯ ತೆರೆ, ಅಂದ್ರೆ ಸಮುದ್ರದ ತೆರೆ, ಗಾಳಿಯ ಅಲೆ, ಮೋಡದ ಮಳೆ, ಇಷ್ಟು ಬಿದ್ದದ್ರಿಂದ ಮತ್ತೆ ಫ್ರೆಶ್ ಆದ್ರು ವಾಪಸ್. ಆ ಉರಿಗೆಲ್ಲ ಮೈಯೆಲ್ಲ ಸ್ವಲ್ಪ ಸಮಾಧಾನಕ್ಕೆ ಬಂತು. ಮಧ್ಯಮಾನಾತ್ತದಾ ಸಿಂಧೋರ್ ದೇವಾಸುರ ವರೂಥಪೈಹಿ ಯದಾ ಸುಧಾನ ಜಾಯೇತ ನಿರ್ಮಂಥಾದತು ತತ್ಪಯಂ. ದೇವತೆಗಳು ಮತ್ತು ದೈತ್ಯರು ಮಧ್ಯಮಾನಾತ್, ಎಷ್ಟು ಮಧ್ಯಮಾನ, ಎಷ್ಟು ಮಥನ ಮಾಡಿದ್ರು ಕೂಡ ವರೂಥಪೈಹಿ, ಎಲ್ಲ ತೋಳಿನಲ್ಲಿ ಬಲವನ್ನ ತುಂಬಿಕೊಂಡು ತುಳುಕಿ ಸೋರ್ತಾ ಇತ್ತು. ಅಷ್ಟು ದಷ್ಟಪುಷ್ಟ ಬಲ ಇದ್ದವರೇ ಎಲ್ಲ, ಯಾರು ಸಾಮಾನ್ಯರಿರ್ಲಿಲ್ಲ. ಅಷ್ಟು ಬಲ ಇದ್ದವ್ರು ಎಳೆದಾಡಿದ್ರು ಕೂಡ ನ ಸುಧಾ ಜಾತ ನ ಸುಧಾ ಯದಾ ಜಾಯೇತ, ಅಮೃತ ಒಂದು ಹುಟ್ಲೇ ಇಲ್ಲ. ಏನ್ ಮಾಡುದು, ಎಲ್ಲರಿಗೂ ಒಂಥರ ಅಸಹಾಯಕತೆ, ಬೇಡಪ್ಪ ಇದು ನಮ್ಗೆ ಆಗೋ ಕೆಲಸ ಏನೋ ಅಲ್ವೇನೋ ಅಂತ ಅಂದುಕೊಂಡು ಉದಾಸೀನ ಬರುವಷ್ಟರಲ್ಲಿ ಸ್ವತಃ ಅಜಿತಃ ಸ್ವಯಂ ನಿರ್ಮಮಂಥ, ಅಜಿತನೇ ಆ ಕಡೆಯಿಂದ ಈ ಕಡೆಯಿಂದ ಎರಡು ರೂಪಗಳಲ್ಲಿ ನಿಂತು, ಅಜಿತ ಅಂದ್ರೆ ಸ್ವತಃ ಭಗವಂತನದ್ದೇ ರೂಪ, ಅಜಿತ ಅಂತ ಅವನಿಗೆ ಹೆಸರು. ಶ್ರೀ ಯತ್ ಕಟಾಕ್ಷ ಬಲವತ್ಯಜಿತನ್ನ ಮಾಮಿ ಅಂತ ಅಜಿತನ ಸ್ತೋತ್ರವನ್ನ ಮಾಡುವಾಗ ಭಗವಂತನ ರೂಪವನ್ನ ಅಜಿತ ಅಂತ ಕರೀತಾರೆ.
ಅಂತಹ ಅಜಿತ ರೂಪ ಪರಮಾತ್ಮ ತಾನೇ ಎರಡು ಕಡೆಯಿಂದ ದೇವತೆಗಳಿಗೆ ಬಲವನ್ನು ಹುಟ್ಟಿಸುವುದಕ್ಕೋಸ್ಕರ, ದೈತ್ಯರಿಗೆ ಹುಮ್ಮಸ್ಸನ್ನು ಕೊಡುವುದಕ್ಕೋಸ್ಕರ ಎಳೆದಾಡಿದ. ಮೇಘಶ್ಯಾಮ ಕನಕ ಪರಿಧಿ ಕರ್ಣ ವಿದ್ಯೋತ ವಿದ್ಯುತ್ ಮೂರ್ನಿಭ್ರಾಜದ್ ವಿಲುಳಿತವನ ಸ್ರಗ್ಧರೋ ರಕ್ತ ನೇತ್ರ ಜೈತ್ರೈರ್ದೋರ್ಭಿರ್ ಜಗದಭಯದ್ವತ್ ಅಭಯದೈಹಿ ದಂದಶೂಕಂ ಗೃಹೀತ್ವಾ ಮತ್ನನ್ಮತ್ನ ಪ್ರತಿಗಿರಿಶಿಲಾಶೋ ಶೋಭತಾಥೋ ಧೃತಾದ್ರಿಹಿ. ದುಡ್ಬಿಡು. ಬಣ್ಣದವನು ಕನಕ ಪರಿಧಿ, ಮೇಘಶ್ಯಾಮ ಮೋಡದ ಬಣ್ಣದವನು. ಏನರ್ಥ ಆಗ್ಲಿಲ್ಲ? ಕೇಳಿಸ್ಲಿಲ್ವಾ? ಹಾ. ಆಮೇಲೆ ಚಂದದ ಪೀತಾಂಬರವನ್ನುಟ್ಟಿದ್ದಾನೆ, ಕಿವಿಗೆ ಹೊಳೆಯುವ ಕರ್ಣಕುಂಡಲವನ್ನು ತೊಟ್ಟಿದ್ದಾನೆ, ವಿಶೇಷ ಕಾಂತಿ. ಅವನೇನು ಫೇರ್ ಅಂಡ್ ಲವ್ಲಿ ಹಾಕೊಂಡಿರ್ಲಿಲ್ಲ, ಆದ್ರೂ ಬ್ರಾಜದ್ ಆನಂದಕರವಾದಂತಹ ನಗೆಯೇ ಅವನ ಮೈಕಾಂತಿಯನ್ನ ಹೆಚ್ಚಿಸಿತ್ತು. ಸ್ರಗ್ಧರ ಚಂದದ ಮಾಲೆಯನ್ನ, ವನಮಾಲೆಯನ್ನ ತೊಟ್ಟಿದ್ದಾನೆ. ತಲೆ ಮೇಲೆ ಹೊಳೆಯುವ ಅತ್ಯಂತ ಹಾರಾಡುವ ಚಂದದ ಕುರುಳು ಕೂದಲು ಗಾಳಿಯ ಅಸ್ತಿತ್ವವನ್ನು ಚೆನ್ನಾಗಿ ತಿಳಿಸ್ತಾ ಇದೆ. ಹೀಗೆ ಕಣ್ಣಂಚಿನಲ್ಲಿ ಸ್ವಲ್ಪ ಕೆಂಪು, ರಕ್ತನೇತ್ರ. ಅದು ಕುಡಿದದ್ದಲ್ಲ, ನೋಡುವವರ ಹೃದಯಕ್ಕೆ ಕುಡಿಸುವಂಥದ್ದು ಸಂತೋಷವನ್ನ. ಜೈತ್ರೈಹಿ ದೌರ್ಭಿಹಿ ಜಯಶಾಲಿಗಳಾದ ತೋಳುಗಳು, ಲೋಕಕ್ಕೆ ಜಗದ ಅಭಯದೈಹಿ ಜಗತ್ತಿಗೆ ಅಭಯವನ್ನ ಕೊಡುವಂಥವುಗಳು. ಅಷ್ಟೇ ಅಲ್ಲ, ಅವನೇ ದಂದಶೂಕಂ ಗೃಹೀತ್ವ ವಾಸುಕಿ. ದಂದಶೂಕ ಅಂದ್ರೆ ಸರ್ಪಕ್ಕೆ ಇನ್ನೊಂದು ಹೆಸರು, ದಂದಶೂಕ ಅಂತ. ಸರ್ಪಗಳನ್ನ ಅಂದ್ರೆ ವಾಸುಕಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಕಡಗೋಲಾದ ಮಂದರದ ಪರ್ವತವನ್ನ ಜಾರಿ ಹೋಗದಂತೆ ಮೇಲಿನಿಂದ ಹಿಡಿದ ಎರಡು ರೂಪಗಳ ಕಡೆಗೆ ನೋಡ್ತಾ, ಒಂದು ಬೆಟ್ಟಕ್ಕೆ ಒಂದು ಭಾಗದಲ್ಲಿ ಒಂದು ರೂಪದಿಂದ ಎದುರಾಗಿ, ಇನ್ನೊಂದು ಭಾಗಕ್ಕೆ ಇನ್ನೊಂದು ರೀತಿಯಿಂದ ಎದುರಾಗಿ ಪರಮಾತ್ಮ ಶೋಭಿತಾತೋ ಧೃತಾದ್ರಿಹಿ, ಬೆಟ್ಟವನ್ನ ಎತ್ತಿ ಹಿಡಿದ ರೂಪ, ಒತ್ತಿ ಹಿಡಿದ ರೂಪ, ಅತ್ತ ಇತ್ತ ಎಳೆದಾಡುವ ರೂಪ, ಹೀಗೆ ಹಲವು ರೂಪಗಳಿಂದ ಭಗವಂತ ಸಮುದ್ರವನ್ನ ಮಥಿಸಿದ. ನಿರ್ಮಥ್ಯಮಾನಾತ್ ಉದಧೇರಭೂದ್ವಿಷಂ ಮಹೋಲ್ಬಣಂ ಹಾಲಹಲಂ ಸಂಭ್ರಾಂತ ಮೀನೋನ್ಮಕರಾಧಿಕಚ್ಚಪೋ ತಿಮಿಂಗಿಲಾಕುಲಾತ್. ಏನೋ ಈ ಸರ್ಪದ ಬಾಯಿಯ ವಿಷ ಹೋಯ್ತು ಅಂತ ಸ್ವಲ್ಪ ಮನಸ್ಸು ತಿಳಿಯಾಗಿ ಮಥನಕ್ಕೆ ಬಲ ಕೊಟ್ಟು ಗಮನ ಇಟ್ಟು ಶುರು ಮಾಡಿದ್ರೆ, ಇದ್ದಕ್ಕಿದ್ದಂತೆ ಸಮುದ್ರದಲ್ಲಿ ಉಲ್ಬಣವಾದ ಹಾಲಾಹಲವೆಂಬ ವಿಷ, ಕಾಲಕೂಟ ವಿಷ, ನಿರ್ಮಥ್ಯಮಾನಾತ್ ಉದಧೇಹೆ ಅಭೂದ್ ವಿಷಂ, ವಿಷ ಹುಟ್ಟಿತು. ಎಂಥದ್ದು? ಮಹೋಲ್ಬಣಂ. ಆ ವಿಷ ನೋಡಿದ್ರೆ ಕಣ್ಣಿಂಗೋಗುತ್ತೆ, ಆ ವಿಷದ ಗಾಳಿ ಬೀಸಿದ್ರೆ ಮೈ ಸುಟ್ಟೋಗುತ್ತೆ, ಆ ವಿಷ ಮೂಗಿಯೊಳಗೆ ಹೋಗಿದ್ರೆ ದೇಹ ನೆತ್ತರೆಲ್ಲ ಕಟ್ಟಿ ಸುಮ್ನೆ ಅದನ್ನು ಮುಟ್ಟಿದ್ರೆ ಬೂದಿಯ ಒಂದು ಪ್ರತಿಮೆಯನ್ನ ರಚಿಸಿದ್ದು ಮುಟ್ಟಿದ್ರೆ ಹೇಗ್ ಬೀಳುತ್ತೋ ಹಾಗೆ ಬಿದ್ದು ಹೋಗುತ್ತೆ. ಅಂಥ ತೀವ್ರವಾದ ವಿಷ. ಹಾಲಾಹಲಾಹ್ವಂ ಅನ್ನುವ ಹೆಸರಿನ ಅತ್ಯಂತ ಭಯಂಕರವಾದ ವಿಷ ಮೇಲಕ್ಕೆ ಎದ್ದಿತು. ಸಂಭ್ರಾಂತ ಮೀನೋನ್ಮಕರಾಹಿ ಕಚ್ಚಪಃ, ಕಚ್ಚಪೋ ತಿಮಿಂಗಿಲ, ಅದು ಉತ್ತಿಮಿಂಗಿಲ ಅಂತ. ಸಮುದ್ರದ ಮೀನುಗಳು, ಮೊಸಳೆಗಳು, ಹಾವುಗಳು, ಜೊತೆಗೆ ಇನ್ನುಳಿದಂತಹ ಬೇರೆ ಬೇರೆ ಸಮುದ್ರ ಜೀವರಾಶಿ, ಆಮೆಗಳು, ತಿಮಿ ಅಂದ್ರೆ ದೊಡ್ಡ ಮೀನು ಅಂತ ಅರ್ಥ, ಉತ್ತಿಮಿ, ಇನ್ನು ನೀರಾನೆ, ಇದೆಲ್ಲವೂ ಕೂಡ ದೊಡ್ಡ ದೊಡ್ಡ ಮೀನು, ನೀರಾನೆ ಮೊದಲಾದಂತಹ ಹಿಮದ ಹಾವು ಇತ್ಯಾದಿಗಳೆಲ್ಲವೂ ಕೂಡ ಒಂದೇ ಸರ್ತಿ ಭಯಗೊಂಡವು, ಕ್ಷೋಭೆಗೊಂಡವು, ವಿಷಕ್ಕೆ ತತ್ತರಿಸಿದವು. ತಮುಗ್ರಹಿಕಂ ದಿಶಿ ದಿಶು ಪರ್ಯಧೋ ಸರ್ಪದ ವೀರ್ಯಂ ಭೀತಾ ಪ್ರಜಾದು ಧ್ರುವರಂಗಸೇಶ್ವರ ಅರಕ್ಷ್ಯಮಾಣ ಶರಣಂ ಸದಾಶಿವಂ. ಅಸಹನೀಯವಾದ, ಶಕ್ತಿಶಾಲಿಯಾದ, ದಿಕ್ಕು ದಿಕ್ಕುಗಳಿಗೆ ಗಾಳಿಯಿಂದಲೇ ವ್ಯಾಪಿಸಿ ಎಲ್ಲವನ್ನು ಸುಟ್ಟು ಮುನ್ನುಗ್ಗುತ್ತಿರುವಂತಹ ಹಾಲಾಹಲ ವಿಷದ ವೇಗ ಎಲ್ಲರಿಗೂ ಭಯ ಹುಟ್ಟಿಸಿತು, ಎಲ್ಲರನ್ನೂ ತತ್ತರಿಸುವಂತೆ ಮಾಡಿತು.
ಮೇಲೆಯೂ ಆಕಾಶದ ಎತ್ತರಕ್ಕೆ ಹಾರಿ ಹೋಗುವಾಗ ಆಗಸದಲ್ಲಿ ಹಾರ್ತಾ ಇದ್ದ ಜೀವಿಗಳೆಲ್ಲ ಕೈಕಾಲು ಕಳಚಿ ನೀರಿಗೆ ಬಿದ್ದವು. ತಮ್ಮ ತಮ್ಮ ಜೀವಿಗಳೆಲ್ಲ ಅಂದ್ರೆ ಜೀವಿಗಳಲ್ಲಿರುವ ನಾಯಕರು, ಆಯಾ ಪಕ್ಷಿಗಳ ನಾಯಕ, ಪ್ರಾಣಿಗಳ ನಾಯಕ, ಒಟ್ಟು ಆಯಾ ಜೀವರಾಶಿಗಳ ನಾಯಕರೆಲ್ಲರೂ ತಮ್ಮ ಪರಿವಾರ ಹೀಗೆ ಸುಟ್ಟು ಕರಗ್ತಾ ಇರುವುದನ್ನ ನೋಡಿ ಅನ್ಯ ರಕ್ಷಕರನ್ನ ಹುಡುಕಿ, ಅಂದ್ರೆ ಅನ್ಯ ರಕ್ಷಕರನ್ನು ಪಡೆಯಲಾರದೆ ಹೋಗಿ ನೇರವಾಗಿ ಸದಾಶಿವಂ ಶರಣಂ ದುದ್ರುವು, ಸದಾಶಿವನನ್ನು ಹೋಗಿ ಶರಣು ಬಂದರು. ವಿಲೋಕ್ಯತಂ ದೇವವರಂ ತ್ರಿಲೋಕ್ಯ ಭವಾಯ ದೇವ್ಯಾಭಿಯುತಂ ಮುನೀನಾಂ ಆಸೀನಮಗ್ರಾಪವರ್ಗಹೇತೋ ತಪೋಜುಷಾಣಂ ಸ್ತುತಿಭಿಃ ಪ್ರಣೇಮುಃ. ತನ್ನ ಮಡದಿಯ ಒಡಗೂಡಿ ಮೃಡ ಆರಾಮವಾಗಿ ಕೂತಿದ್ದ. ದೇವತೆಗಳೆಲ್ಲ ಋಷಿಗಳ ಗುಂಪುಗೂಡಿ ಒಂದೇ ಸರ್ತಿ ಪ್ರಾರ್ಥನೆಗೆ ಬಂದಾಗ ಇಡೀ ಮೂರು ಲೋಕದ ಒಳಿತಿಗಾಗಿಯೇ, ತನ್ನ ಅಂತರಂಗದ ಸಾಧನೆಗಾಗಿಯೇ ತಪಸ್ಸು ಮಾಡ್ತಾ ಇದ್ದವನಿಗೆ ಈ ದೇವತೆಗಳ ಸ್ತುತಿ ಕಿವಿಗೆ ಬಿತ್ತು, ಮನಸ್ಸು ಕರಗಿತು. ಸ್ತುತಿಭಿಃ ಪ್ರಣೇಮು, ಅವ್ರು ಪೂರ್ತಿ ಕಾಲಿಗೆ ಅಡ್ಡ ಬಿದ್ರು. ಪ್ರಜಾ ಊಚುಹು ದೇವ ದೇವ ಮಹಾದೇವ ಭೂತಾತ್ಮನ್ ಭೂತಭಾವನ ತ್ರಾಹಿನ ಶರಣಾಪನ್ನ ತ್ರೈಲೋಕ್ಯ ಧನಾಧಿಪ. ಎಲ್ಲ ಈ ಸಮಸ್ತ ಭೂತಗಳಿಗೆ ಒಡೆಯನೇ, ಜೀವಿಗಳ ಜನಕನೇ, ದೇವತೆಗಳಿಗೆ ನಾಯಕನೇ, ಪ್ರಪಂಚದ ಸೃಷ್ಟಿಗೆ ಕಾರಣನೇ, ನಿನ್ನನ್ನು ಶರಣು ಬಂದಿದ್ದೇವೆ. ಪ್ರಪಂಚ ಅಂತ ಅನ್ನಿಸಿದ್ದು ನಿನ್ನ ಪಂಚರೂಪದಿಂದ, ಅಂದ್ರೆ ಮಹತ್ತತ್ವ ಹುಟ್ಟಿ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತ್ತು ಅಂತ ನಾವು ಹಿಂದೆ ಓದಿ ಮರ್ತಿದ್ದೇವೆ. ಅದರಲ್ಲಿ ಆ ಅಹಂಕಾರದ 5 ಮುಖಗಳು ಯಾವುದು? ಅದೇ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅನ್ನುವುದು ಅದರ ಭಾಗದಿಂದ ಹುಟ್ಟಿತು. ಆ 5 ಭೂತಗಳಿಗೆ ಸಂಬಂಧಪಟ್ಟಂತೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಹುಟ್ಟಿದ್ವು. ಆ 5 ಶಬ್ದ ಸ್ಪರ್ಶಾದಿಗಳನ್ನ ಅನುಭವಿಸ್ಲಿಕ್ಕೋಸ್ಕರ ಇಂದ್ರಿಯಗಳು ಬಂದವು, ಕಣ್ಣು, ಮೂಗು, ಬಾಯಿ ಇತ್ಯಾದಿ. ಆ ಕಣ್ಣು, ಮೂಗು, ಬಾಯಿ ಇತ್ಯಾದಿಗಳಿಂದ ನಾವೇನನ್ನ ಪಡಿಬೇಕು, ನೋಡ್ಬೇಕು, ಕೇಳಬೇಕು ಅಂತ ಅನ್ಕೊಂಡು ಅದನ್ನ ಹತ್ತಿರ ಮಾಡಿಕೊಳ್ಳಿಕ್ಕೋಸ್ಕರ ವಾಕ್ಪಾಣಿ ಪಾದ ಪಾಯಿ ಉಪಸ್ಥಗಳು ಹುಟ್ಟಿದವು. ದೇಹದೊಳಗೆ ಅದನ್ನ ರಕ್ಷಿಸಿಕೊಳ್ಳುವುದಕ್ಕಾಗಿ ಪ್ರಾಣ, ಅಪಾನ, ವ್ಯಾನೋದಾನ, ಸಮಾನ ಅನ್ನೋ ಉಪಪ್ರಾಣಗಳು ಹುಟ್ಟಿದವು. ಇದೆಲ್ಲವೂ ತಮೋಭಿಮಾನಿಯಾದಂತಹ ರುದ್ರದೇವನ ಸೃಷ್ಟಿಯ ಪ್ರವೃತ್ತಿಗಳು ಅಂತ ನಾವು ಹಿಂದೆ ಕೇಳಿದ್ವಿ. ಅದನ್ನ ದೇವತೆಗಳೆಲ್ಲ ನೆನೆಸಿಕೊಳ್ತಾರೆ. ಇಂದ್ರನಿಗೂ ಕೂಡ ನಾಯಕನಾಗಿ ಉಪದೇಶ ಮಾಡುವವನು ಸ್ವತಃ ರುದ್ರನೇ. ಹಾಗಾಗಿ ನಿನ್ನನ್ನ ಶರಣು ಬಂದಿದ್ದೇವೆ, 3 ಲೋಕಗಳನ್ನೂ ಸುಡಬಲ್ಲ ಈ ವಿಷದಿಂದ ನಮ್ಮನ್ನ ಕಾಪಾಡು. ಇದು ನಿನ್ನಿಂದ ಹೊರತಾಗಿ ನನಗೆ ಬೇರೆ ಯಾರೂ ಈಗ ರಕ್ಷಣೆಗೆ ಕಾಣಿಸ್ತಿಲ್ಲ ಅಂತ. ತ್ವಮೇವ ಸರ್ವ ಜಗತಾಂ ಈಶ್ವರೋ ಬಂಧ ಮೋಕ್ಷಯೋ ತಂತ್ವಾಮರ್ಚಂತಿ ಕುಶಲ ಪ್ರಪನ್ನಾರ್ತಿ ಹರಂ ಗುರುಂ. ಸರ್ವ ಜಗತಾಂ, ನಿನ್ನಿಂದ ಸೃಷ್ಟಿಯಾದ ಈ ಎಲ್ಲ ವಸ್ತುಗಳಿಗೂ ಕೂಡ ನೀನೇ ಒಡೆಯ. ಹಾಗೂ ಈ ಸಂಸಾರದ ತಾತ್ಕಾಲಿಕ ಓಡಾಟವನ್ನ ತಪ್ಪಿಸ್ಲಿಕ್ಕೆ ಮನಸ್ಸು ಕೊಟ್ಟು ಭಗವಂತನಲ್ಲಿ ನೆಲೆಗೊಳ್ಳುವಂತೆ ಮಾಡುವವನು ನೀನೆ. ಈ ಬಂಧ ಮೋಕ್ಷಗಳಿಗೆ ಈಶ್ವರ ನೀನು. ಯಾಕೆಂದ್ರೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳುದು. ಈ ಮನೋಭಿಮಾನಿಯಾಗಿ ರುದ್ರನೇ ನಮ್ಮ ಮನಸ್ಸನ್ನ ಒಳಿತಿನ ಕಡೆಗೆ ಚಲಿಸುವಂತೆ ಮಾಡುವವನು ಅವನೇ. ಬರಗೆಟ್ಟು ದಾರಿ ಕೆಟ್ಟು ಊರು ಬಿಡುವಂತೆ ಮಾಡುವಂತಹ ಕೆಟ್ಟ ಬುದ್ಧಿಯನ್ನು ಕೂಡ ಪ್ರಚೋದಿಸುವವನು ಅವನೇ ಇನ್ನೊಂದು ದಿಕ್ಕಿನಿಂದ. ಅಂದ್ರೆ ಅವನ ಸ್ವಭಾವಕ್ಕನುಗುಣವಾಗಿ ಮಾಡ್ತಾನೆ. ದೇವರಿಗೆ ಅಂದ್ರೆ ಇವನಿಗೆ ನನ್ನ ಭಕ್ತ ಅಲ್ಲ, ಆದ್ರಿಂದ ಹಾಳಾಗೋಗ್ಲಿ, ಇವನು ನನ್ನ ಭಕ್ತ, ಇವನು ಉದ್ಧಾರ ಆಗ್ಲಿ ಅನ್ನೋ ಈ ಯಾವ ಯೋಚನೆ ಅಲ್ಲ. ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರ ಮನಸ್ಸಿದ್ದರೆ ಮಾರ್ಗ ಅನ್ನುವ ದಾರಿಯನ್ನ ತೋರಿಸುವವನು ನೀನೆ. ಅಂತಹ ನಿನ್ನನ್ನು ವಯಂ ನಾವೆಲ್ಲರೂ ಕೂಡ ಅರ್ಚಿಸುವುದಕ್ಕೆ ಬಂದಿದ್ದೇವೆ, ನಿನ್ನನ್ನು ಮೆಚ್ಚಿಸುವುದಕ್ಕಾಗಿ ಬಂದಿದ್ದೇವೆ. ಬಂದೊದಗಿದ ಆಪತ್ತನ್ನು ಪರಿಹರಿಸುವ ಗುರು ನೀನು. ಪ್ರಪನ್ನಾರ್ತಿ ಹರಂ ಗುರುಂ. ಪ್ರಪನ್ನ ಅಂದ್ರೆ ಬಂದೊದಗಿದ, ಆರ್ತಿ ಅಂದ್ರೆ ದುಃಖ, ಹರ ಅಂದ್ರೆ ಕಳೆಯುವವನು, ಗುರು ಅಂದ್ರೆ ಅದನ್ನ ತಿಳಿದವನು. ಏನು ತೊಂದರೆ ಬರ್ತಾ ಇದೆ ಅದನ್ನ ಪರಿಹರಿಸುವ ತಾಕತ್ತು ನಿನಗಿದೆ. ಗುಣಮಯ್ಯ ಸ್ವಶಕ್ತ್ಯಾಸ್ಯ ಸ್ವರ್ಗಸ್ಥಿತ್ಯಪ್ಯಯಾನ್ ವಿಭೋ
ಧತ್ಸೆ ಯಥ ಸದಾ ಸ್ವದೃಗ್ಭೂಮನ್ ಬ್ರಹ್ಮ ವಿಷ್ಣು ಶಿವಾಭಿಧಾಂ. ಗುಣಮಯ್ಯವ ಅಂದ್ರೆ ಈ ಜಗತ್ತು ಗುಣದಿಂದಲೇ ನಡೆಯುವಂತಹದ್ದು. ಆದ್ರಿಂದಾಗಿನೇ ಸತ್ವರ ತಮಸ್ಸು ಅಂತ 3 ಗುಣಗಳಿರುವುದರಿಂದ ನೀನು ತಮೋಭಿಮಾನಿಯಾಗಿ ಜಗತ್ತನ್ನ ನಿರೂಪಿಸುವವನು ನೀನು. ಆ ನಿರೂಪಣೆಗೆ ಸಂಬಂಧಪಟ್ಟ ಎಲ್ಲರೂ ಕೂಡ, ಈಗ ತಾಯಿ ಒಂದು ಸೃಷ್ಟಿಕರ್ತಾಳೆ, ಆ ಶರೀರವನ್ನ ಕೊಟ್ಟವಳು ಅವಳೆ. ಎಲ್ಲರಿಗೂ ಒಂದೊಂದು ಹಂತದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳ ವ್ಯವಸ್ಥೆ ಇದೆ. ಈಗ ಚತುರ್ಮುಖ ಸೃಷ್ಟಿ ಮಾಡ್ತಾನೆ, ಹೌದಾದ್ರೂ ಕೂಡ ಅದರ ಜೊತೆಗೆ ಅವನಿಗೆ ಅವನ ವ್ಯವಸ್ಥೆಯ ಒಳಗೆ ಒಂದಿಷ್ಟು ಸ್ಥಿತಿ ಕರ್ತೃತ್ವವೂ ಇದೆ, ಲಯ ಕರ್ತೃತ್ವವೂ ಇದೆ. ಲಯ ಕರ್ತೃತ್ವ ಶಿವನಲ್ಲಿ ಇರುವುದು ಹೌದಾದ್ರೂ ಕೂಡ ಅವನು ಕೂಡ ಸೃಷ್ಟಿಯನ್ನು ಮಾಡ್ತಾನೆ, ಸ್ಥಿತಿಯನ್ನು ಕಾಪಾಡ್ತಾನೆ ಅವನ ಮಟ್ಟಕ್ಕೆ. ಹೀಗೆ ಆಯಾ ದೇವತೆಗಳು ತಮ್ಮ ತಮ್ಮ ವ್ಯವಸ್ಥೆಯ ಅಡಿಯಲ್ಲಿ ಒಂದಿಷ್ಟು ಸತ್ಕರ್ಮಗಳನ್ನ ಮಾಡಿಯೇ ಮಾಡ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ದೇವತೆಗಳು ಸ್ತೋತ್ರ ಮಾಡಿ, ನಿನ್ನಿಂದಾಗಿ ಈ ಪ್ರಕೃತಿಯ ಅನೇಕ ಸೃಷ್ಟಿಯ ಮುಖಗಳು ನಮ್ಮ ಕಣ್ಣ ಮುಂದೆ ಇದ್ದು ಇವತ್ತು ಅದಕ್ಕೆ ಬೇಕಿರುವಂತಹ ಸುಖವನ್ನು ಪಡೆಯುವಂತಾಗಿದೆ. ನೀನು ಸ್ವತಃ ಭಗವಂತನ ವಿಶೇಷವಾದ ಆರಾಧನೆಯನ್ನು ಮಾಡಿದ್ರಿಂದ ನಿನ್ನೊಳಗೆ ಎಲ್ಲ ಶಕ್ತಿಗಳು ತುಂಬಿಕೊಂಡು ನಿಂತಿವೆ. ತ್ವಂ ಬ್ರಹ್ಮ ಪರಮಂ ಗುಹ್ಯಂ ಸದ ಸದ್ಭಾವ ಭಾವನಂ ನಾನಾ ಶಕ್ತಿ ಬಿಡಾಭಾಸ ತ್ವಮಾತ್ಮ ಜಗದೀಶ್ವರ. ಅತ್ಯಂತ ರಹಸ್ಯವಾದ ಸಂಗತಿಗಳನ್ನ ತಿಳಿದು, ಯಾಕಂದ್ರೆ ಮನಸ್ಸಿಗೆ ಸರಿಯಾಗಿ ಎಚ್ಚರಾದ್ರೆ ಮಾತ್ರ ರಹಸ್ಯ ಗೊತ್ತಾಗುತ್ತೆ. ದೇಹದಿಂದ ಎಷ್ಟು ಹುಡುಕಾಡಿದ್ರೂ ರಹಸ್ಯ ಗೊತ್ತಾಗುವುದು ಅಂತೇನಿಲ್ಲ. ಹಾಗಾಗಿ ಪರಮಂ ಗುಹ್ಯವಾದ ಸಂಗತಿಯನ್ನು, ಸತ್ಯವನ್ನು, ಬ್ರಹ್ಮವನ್ನು ತಿಳಿಯುವುದಕ್ಕೆ ನೀನೇ ನಮಗೆ ದಾರಿ ತೋರಬೇಕು. ಈ ದೇವತೆಗಳು, ದಾನವರು ಇವರೆಲ್ಲರಿಗೂ ಕೂಡ ಅವರವರಲ್ಲಿರುವಂತಹ ಮಾನಸ ಬಲವನ್ನು ಹೆಚ್ಚಿಸಿದವನು ನೀನೆ. ವಿಚಿತ್ರ ಶಕ್ತಿಗಳಿಂದ ಮೆರೆದು ಈ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ ನಾವು ಹೇಳಿ ದಿನ ಪ್ರಾರ್ಥನೆ ಮಾಡ್ತೇವಲ್ಲ, ಎಲ್ಲರ ಹೃದಯದಲ್ಲಿ, ಹೃದಯ ಅಂದ್ರೆ ಮನಸ್ಸು ಅಂತಾನೆ ಅರ್ಥ, ಎಲ್ಲರ ಹೃದಯದಲ್ಲಿ ನೆಲೆಸಿ ಮನಸ್ಸಿನ ಭಾವನೆಗಳನ್ನ ಜಾಗೃತಗೊಳಿಸುವವನು ನೀನು. ಆದ್ರಿಂದಾಗಿ ನಾನಾ ಶಕ್ತಿಗಳಿಂದ, ಅಂದ್ರೆ ಮನಸ್ಸಿನ ಅನೇಕ ರೀತಿಯಾದ ಪ್ರವೃತ್ತಿಗಳಿಂದ ಆಯಾ ವ್ಯವಸ್ಥೆಯನ್ನ ಲೋಕಕ್ಕೆ ಉಂಟು ಮಾಡುವವನು ನೀನೆ. ಹಾಗಾಗಿ ತ್ವಂ ಶಬ್ದಯೋ ನಿರ್ಜಗದಾರಿರಾತ್ಮ ಪ್ರಾಣೇಂದ್ರಿಯ ದ್ರವ್ಯ ಗುಣ ಸ್ವಭಾವ ಕಾಲಕ್ರತು ಸತ್ಯಮೃತಂಚ ಧರ್ಮ ಅನೇಕ ವೇದಗಳ ಮಾತುಗಳಿಂದ ನೀನು ತಿಳಿಯಲ್ಪಡ್ತಿ, ಜಗತ್ತಿನ ಅಸ್ತಿತ್ವವನ್ನ ತಂದು ಕೊಡ್ತಿ. ನೀನು ಸೃಷ್ಟಿತ ವಸ್ತುಗಳಿಗೆಲ್ಲ ನೀನೇ ನಾಯಕನಾಗಿದ್ದಿ. ಅದು ನಮ್ಗೆ ಅರ್ಥ ಆಗುದು ಯಾವಾಗ ಅಂದ್ರೆ, ನನ್ನ ಸೃಷ್ಟಿ ಯಾವುದು ನಿನ್ನನ್ನು ಏನು ಮಾಡುವುದಿಲ್ಲ ಅಂತ ಯಾವಾಗ್ಲೂ ಇವ್ರು ವರ ಕೊಡುದು. ಇವ್ರು ವರ ಕೊಡುವಾಗ ಚತುರ್ಮುಖನಾಗ್ಲಿ ಶಿವನಾಗ್ಲಿ, ನನ್ನ ಸೃಷ್ಟಿ ಯಾವುದು ನಿನಗೆ ತೊಂದರೆ ಕೊಡುವುದಿಲ್ಲ ಅಂತ ಹೇಳಿದ ತಕ್ಷಣ ದೇವತೆಗಳಿಗೆ ಖುಷಿ ಆಗ್ಬಿಡುತ್ತೆ, ಹೊಟ್ಟೋಗ್ಬಿಟ್ಟಿರ್ತಾರೆ. ಆಮೇಲೆ ನೋಡಿದ್ರೆ ವರ ಡುಮ್ಕಿ ಹೊಡಿಯುತ್ತೆ. ಯಾಕೆ ಅಂತ ನೋಡಿದ್ರೆ, ಅದು ನೋಡಿದ್ರೆ ಅವರಿಂದ ಸೃಷ್ಟಿ ಆಗದೆ ಇರುವಂತ ಕೆಲವು ಸೃಷ್ಟಿಗಳಿವೆ. ಅದು ಮೂಲ ಸೃಷ್ಟಿ. ನೀವು ಆರಂಭದಲ್ಲಿ ನೋಡಿದ್ರೆ ಸೃಷ್ಟಿಯ ಅಗ್ರ ಭಾಗವನ್ನು ಯೋಚನೆ ಮಾಡಿದಾಗ ಏನೇನು ಬಂತು ಅನ್ನೋದನ್ನ ನೋಡಿದ್ರೆ ಈ ವಿಷಯ ಅರ್ಥ ಆಗುತ್ತೆ. ಅಂದ್ರೆ ಇಷ್ಟೂ ಸೃಷ್ಟಿಯ ಮಹತ್ವವನ್ನ, ಜ್ಞಾನವನ್ನ ಪಡೆದು ಸರ್ವ ಸಂಹಾರಕನಾಗಿ ಪರಮ ಸತ್ಯವಾದ ಈ ಜಗತ್ತನ್ನ ನಡೆಸಿ ಆನಂದಮಯವಾಗಿ ಏಕಪ್ರಕಾರವಾಗಿ ಜಗತ್ತಿನ ಸೃಷ್ಟಿಯ ಸ್ಥಿತಿಯ ಲಯದ ಕಾರ್ಯದಲ್ಲಿ ಯಥಾ ಕ್ರಮವಾಗಿ ಕಾಲಕ್ಕೆ ತಕ್ಕಂತೆ ನಡೆಸಿದವನು, ಓಂಕಾರದ ವಿಶೇಷವಾದ 3 ಪ್ರವೃತ್ತಿಯನ್ನ ಲೋಕಕ್ಕೆ ತೋರುವಂತಹ ನಿನ್ನ ಗುಣಗಾನವನ್ನ ನಾವು ಎಷ್ಟು ಅಂತ ಮಾಡಿಯೇವು. ಅಗ್ನಿರ್ಮುಖಂತೆ ಅಖಿಲ ದೇವತಾತ್ಮ ಕ್ಷಿತಿಂ ವಿದುರ್ಲೋಕ ಭವಾಂಗ್ರಿ ಪಂಕಜಂ ಕಾಲೋ ಗತಿಸ್ತೆ ಖಿಲ ದೇವತಾತ್ಮನೋ ವಿಶಿಷ್ಟಕರಣೋರಸನಂ ಜಲೇಶಃ. ಹೇ ಜಗನ್ಮಂಗಲನೇ, ಶಿವ ಅಂತ ಅವನಿಗೆ ಹೆಸರು. ಶಿವ ಅಂದ್ರೆ ಮಂಗಳಕರ ಅಂತ ಅರ್ಥ. ನಮ್ಗೆ ಶಿವ ಅಂದ್ರೆ ನೆನಪಾಗುದು ಬರೀ ಗಜ ಚರ್ಮಾಂಬರನಾದ ಬೂದಿಯನ್ನು ಬೆಳೆದುಕೊಂಡ, ನಾಗನನ್ನ ಕೊತ್ತಿಗೆಗೆ ಸುತ್ತಿಕೊಂಡ, ಎಣ್ಣೆ ಕಾಣದ ಜಟೆಯನ್ನು ಮೇಲಕ್ಕೆ ಕಟ್ಟಿಕೊಂಡಂತಹ ರೂಪ ಮಾತ್ರ ನೆನಪಾಗುತ್ತೆ. ಇದೆಲ್ಲವೂ ನಮಗೆ ತೋರ್ಪಡಿಕೆಗಷ್ಟೇ. ಅವನು ಪರಮ ಮಂಗಳ ಅಂತ, ಅದಕ್ಕೋಸ್ಕರನೇ ಶಿವ ಅಂತ ಅವನನ್ನ ಕರೆಯುವುದು. ಅವನಷ್ಟು ಪರಮ ಮಂಗಳನಾದ ಮತ್ತೊಬ್ಬ ವ್ಯಕ್ತಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನನ್ನ ದೇವತೆಗಳು ಸ್ತೋತ್ರ ಮಾಡ್ತಾರೆ. ನೀನು ಅಖಿಲ ಮಂಗಲ, ನೀನು ಜಗತ್ತಿಗೆ ಮಾಂಗಲ್ಯವನ್ನ ಉಂಟು ಮಾಡುವವನು. ಸಕಲ ದೇವತೆಗಳಿಗೆ ಸಿಗುವ ಆಹುತಿಗಳನ್ನ ಅಗ್ನಿಯಲ್ಲಿ ನಿಂತು ದೇವತೆಗಳಿಗೆ ಮುಟ್ಟಿಸುವವನು ನೀನೆ. ಆದ್ರಿಂದಾಗಿ ನಿನ್ನ ನಾಲಿಗೆಯಲ್ಲಿ ಅಗ್ನಿ ತುಂಬಿದೆ. ಇಡೀ ಭೂಮಿ ನಿನ್ನ ಪಾದದ ಬುಡದಲ್ಲಿದೆ. ಕಾಲ, ರುದ್ರದೇವರಿಗೊಂದು ಹೆಸರು ಕಾಲ ಅಂತ. ಕಾಲ ಅಂದ್ರೆ ಕಲಯತಿ, ಎಲ್ಲವನ್ನು ಖಾಲಿ ಮಾಡ್ತಾನೆ ಅಂತ. ಹಾಗಾಗಿ
ಕಾಲಸ್ವರೂಪನಾಗಿ ಅವರವರ ಕಾಲ ಮುಗಿದಾಗ ಅವರ ಕಾಲ ಎಳ್ಕೊಂಡು ಹೋಗೋನಾದ್ರಿಂದಾಗಿ ಅವನಿಗೆ ಕಾಲ ಅಂತ ಹೆಸರು. ಹಾಗಾಗಿ ಕಾಲನಾಮಕನಾಗಿ ನಿಯಾಮಕನಾಗಿ ಇಡೀ ದಿಕ್ಕುಗಳ ಎಲ್ಲ ಮೂಲೆಯಲ್ಲೂ ತುಂಬಿದವನು. ನಾಲಿಗೆಯಲ್ಲಿ ಮಾತಿನ ಮೂಲಕ ಕೆಲವರಿಗೆ ಮೃತ್ಯುವನ್ನ ಕೊಟ್ರೆ ಬೇಡವಾದದ್ದನ್ನ ಕಿವಿಗೆ ಮುಟ್ಟಿಸಿ ಮೃತ್ಯು ಕೊಡುವವನು. ಹೀಗೆ ನಿನ್ನ ಅಪರೂಪದ ಉಪಾಸನೆಯನ್ನ ದೇವತೆಗಳು ರುದ್ರನ ಅನೇಕ ಕಾರ್ಯಭಾರಗಳ ಹಿನ್ನೆಲೆಯಲ್ಲಿ ಅನುಸಂಧಾನ ಮಾಡುತ್ತಾರೆ. ನಾಭಿರ್ನಭಸ್ತೆ ಶ್ವಸನಂ ನಭಸ್ವಾನ್ ಸೂರ್ಯಶ್ಚ ಚಕ್ಷುಂಚಿ ಜಲಂ ಸ್ಮರೇತಃ ಪರಾವರಾತ್ಮ ದ್ರುಹಿಣಸ್ತವಾತ್ಮ ಸೋಮೋ ಮನೋದ್ಯೋರ್ಭಗವಾನ್ ಶಿರಸ್ತೆ. ಹೇ ಭಗವನ್, ಎಲೈ ಉತ್ತಮವಾದ ಗುಣಸಂಖ್ಯೆಯಿಂದ ತುಂಬಿದವನೇ, ಅಂತರಿಕ್ಷ ನಿನ್ನ ನಾಭಿಯ ಸ್ಥಾನದಲ್ಲಿದೆ. ನೀನು ಉಸಿರಾಡಿದ್ರೆ ಗಾಳಿ ಇನ್ನು ಹೆಚ್ಚುತ್ತೆ ಲೋಕದಲ್ಲಿ. ನೀನು ಉಸಿರಾಡಿದ್ರೆ ಆಮ್ಲಜನಕ ಹೊರಗೆ ಬರುತ್ತೆ. ನಾವು ಉಸಿರಾಡಿದ್ರೆ ಗಾಳಿ ಕೆಡುತ್ತೆ. ಅವನು ಉಸಿರಾಡಿದ್ರೆ ಗಾಳಿ ಶುದ್ಧ ಆಗುತ್ತೆ. ಸೂರ್ಯ ಚಂದ್ರರು ನಿನ್ನ ಕಣ್ಣಿನ ಜಾಗದಲ್ಲಿದ್ದಾರೆ. ಬ್ರಹ್ಮದೇವರು ಮುಕ್ತಾಮುಕ್ತ ಪ್ರಪಂಚಾಶ್ರಯನಾಗಿ ನಿನ್ನ ಮೂಲಕ ಮನಸ್ಸನ್ನ ಕೊಡಿಸಿ ತನ್ನೆಡೆಗೆ ಕರೆಸಿಕೊಳ್ತಾನೆ. ಚಂದ್ರನಿಗೆ ಆಧಾರ ಸ್ತಂಭನಾಗಿ ಅವನ ಮನಸ್ಸನ್ನು ನೀನೇ ನಿಯಮಿಸಿ ದ್ಯುಲೋಕವೇ ನಿನ್ನ ತಲೆಯಾಗಿ ಜಗತ್ತಿನ ಎಲ್ಲೆಡೆ ತುಂಬಿಕೊಂಡಿದ್ದಿ. ಕುಕ್ಷಿ ಸಮುದ್ರ ಗಿರಯೋಸ್ತಿ ಸಂಗ ರೋಮಾಣಿ ಸರ್ವೌಷಧಿರುದ್ ವೀರುಧಸ್ತೆ ಚಂದಾಂಶ ತವ ಸಪ್ತದಾ ತವ ಶ್ರೈಮಯಾತ್ಮನ್ ಭಗವಂತ ಧರ್ಮ. ಅನೇಕ ವೇದದ ಮಂತ್ರಗಳಿಂದ ಪ್ರತಿಪಾದ್ಯನಾಗಿ ಸಮುದ್ರಗಳನ್ನ ಉದರದಲ್ಲಿ ಇರಿಸಿಕೊಂಡು ಪರ್ವತಗಳು ನಿನ್ನ ಅಸ್ಥಿಯ ಸಮೂಹವಾಗಿ ಅಲ್ಲಿ ಹುಟ್ಟುವಂತಹ ಅಪರೂಪ ಲೋಹಧಾತುಗಳು ನಿನ್ನ ವೀರ್ಯವಾಗಿ ಔಷಧಿ ಲತೆಗಳು ನಿನ್ನ ದೇಹದ ಮರಗಿಡಗಳ ರೋಮವಾಗಿ ಸಪ್ತ ಛಂದಸ್ಸುಗಳು ಸಪ್ತ ಧಾತುಗಳಾಗಿ ಯಮಧರ್ಮ ನಿನ್ನ ಹೃದಯದಲ್ಲಿ ನಿಂತುಕೊಂಡು ಜಗತ್ತನ್ನ ತನ್ನ ಕಾರ್ಯಭಾರವನ್ನ ಶಿಕ್ಷೆಯ ಮೂಲಕದಲ್ಲಿ ಕೊಡುವುದಕ್ಕಾಗಿ ನೆಲೆ ನಿಂತಿದ್ದಾನೆ. ಮುಖಾನಿ ಪಂಚೋಪನಿಷತ್ತವೇಶ ಯೈ ಸ್ತ್ರೀ ತತ್ರೋತ್ತರ ಮಂತ್ರವರ್ಗ ಯತ್ತಚ್ಚಿವಾಕ್ಯಂ ಪರಮಾತ್ಮ ತತ್ವಂ ದೇವಂ ಸ್ವಯಂ ಜ್ಯೋತಿರವಸ್ಥಿತಿಸ್ತೇ. ಇದು ತುಂಬಾ ವಿಸ್ತೃತವಾದ ಮಂತ್ರಗಳ ಉಪಾಸನೆಯನ್ನ ಇಲ್ಲಿ ಹೇಳಿದ್ದಾರೆ. ಸುಮಾರು 38 ಕಲಾ ಮಂತ್ರಗಳ ಉಲ್ಲೇಖವನ್ನ ಈ ಶ್ಲೋಕ ಮಾಡುತ್ತೆ. ನಾಳೆ ಅದರ ಚಿಂತನೆಯನ್ನ ಅನುಸಂಧಾನ. ನಾಳೆ ನಿಮ್ಗೆ ಪ್ರದೋಷ ಇರುತ್ತಾ? ನಾಳೆ ಹಾಗಾದ್ರೆ ಇಲ್ಲ, ನಾಳಿದ್ದು ಮತ್ತೆ ಈ ಚಿಂತನೆಯನ್ನ ಮುಂದುವರೆಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಸ್ವಭಾವ ಸಕಲಂ ಶ್ರೀಕೃಷ್ಣಾರ್ಪಣಮಸ್ತು. ಭಜನೆಗೆ ರೆಡಿ ಇರ್ತೀರಾ? ಸರಿ. ಇನ್ನೊಂದು 5 ನಿಮಿಷ ಬಿಟ್ಟು ಚಿಂತನೆ ನಾಳೆದೆ ನೋಡೋಣ. ನಿಮ್ಗೊಂದು ಸ್ಪೆಷಲ್ ಇದೆ ಇವತ್ತು. ವಿದುಲ ಮಾಡಿದ್ದು. ಅವಳ ಗುರುಗಳಿಗೊಂದು ಮಗು ಆಗಿದೆ. ಆ ಮಗುವಿಗೆ ಗಿಫ್ಟ್ ಅಂತ ಮಾಡ್ತಿದ್ದಾಳೆ. ಸರಿ, ರಾಮ್ ರಾಮ್.